all of you. Before commencing the session, ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನ ಸಲ್ಲಿಸ್ತಾ ಇನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಸ್, my dear friends, my dear masters, my dear gods. So today ಇವತ್ತು ಲಂಘನಂ ಪರಮ ಔಷಧಂ ಅಂತ ಒಂದು ಅದ್ಭುತವಾದ ಸಬ್ಜೆಕ್ಟ್ ಅನ್ನು ನಾವು ತಿಳ್ಕೊಂತ ಇದೀವಿ. ಸೊ ಇದು ಈಗಾಗಲೇ ನೀವು ಖಂಡಿತ ಇದ ಪದ ಅನ್ನೋದು ಇದರ ಅರ್ಥ ಏನು ಅಂತ ತಿಳ್ಕೊಂಡಿರ್ತೀರಾ. ಓಕೆ, ಈ ಲಂಘನಂ ಪರಮ ಔಷಧಂ ಅಂತ ಒಂದು ವಾಕ್ಯ ಉಪಯೋಗಿಸಿರೋದು ಆಯುರ್ವೇದದಲ್ಲಿ ಲಂಘನಂ ಪರಮ ಔಷಧಂ ಅಂದ್ರೆ ಫಾಸ್ಟಿಂಗ್ ಇಸ್ ದಿ ಸುಪ್ರೀಂ ಮೆಡಿಸಿನ್ ಅಂತ ಇಂಗ್ಲಿಷಲ್ಲಿ. ಅಂದರೆ ಉಪವಾಸ ಅಂತ ಹೇಳ್ತೀವಲ್ಲ, ಉಪವಾಸ ಅನ್ನೋದು ಒಂದು ಪರಮ ಔಷಧ ಅಂತ. ಓಕೆ, ದಿವ್ಯ ಔಷಧ ಆಯ್ತು. ಇಲ್ಲಿ ಲಂಘನಂ ಅಂದ್ರೆ ಆಯುರ್ವೇದದಲ್ಲಿ ಸಂಸ್ಕೃತ, ಆಕ್ಚುಲಿ ಲಂಘನಂ ಪರಮ ಔಷಧ ಅನ್ನೋದು ಒಂದು ಸಂಸ್ಕೃತ ಪದಗಳು. ಲಂಘನಂ ಅಂದ್ರೆ ಇಂಗ್ಲಿಷಲ್ಲಿ ಲೈಟ್ನಿಂಗ್ ಅಂತ ಹೇಳ್ತಾರೆ. ಲೈಟ್ನಿಂಗ್ ಅಂದ್ರೆ ಒಂದು ಪ್ರಕಾಶವಂತವಾಗಿ, ದೇಹ ಪ್ರಕಾಶವಂತವಾಗತ್ತೆ ಯಾವ ಸಮಯದಲ್ಲಿ? ಈ ಫಾಸ್ಟಿಂಗ್ ಸಮಯದಲ್ಲಿ. ಆಯ್ತಾ? ಸೊ ಆ ರೀತಿಯಲ್ಲಿ ಅಂದ್ರೆ ದೇಹ ಪ್ರಕಾಶವಂತ ಆಗಕ್ಕೆ ಉಪವಾಸ ಬೇಕಾಗಿದೆ. ಪರಮ ಔಷಧಂ ಅಂತಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ, ಅದು ಅತ್ಯಂತ ಉನ್ನತವಾದ ಒಂದು ದಿವ್ಯ ಔಷಧ ಅಂತ. ಇದು ಅರ್ಥ ಈ ರೀತಿಯಲ್ಲಿ ಬರುತ್ತೆ. ಆಯ್ತಾ? ಸೊ ಇಲ್ಲಿ ಅನೇಕ ವಿಷಯಗಳಿದೆ. ಮೊದಲನೇದು ಏನಂದ್ರೆ ಲಂಘನಂ ಪರಮ ಔಷಧಂ ಅಂತಂದ್ರೆ ನಾವು ಫಾಸ್ಟಿಂಗ್ ಅಂತಂದ್ಮೇಲೆ ಇಲ್ಲಿ 2 ತರ ಫಾಸ್ಟಿಂಗ್ ಬರುತ್ತೆ. ಒಂಥರ ಮಾನಸಿಕ ಉಪವಾಸ, ಭೌತಿಕ ಉಪವಾಸ ಅಂತ ನಾವು 2 ತರ ತಿಳ್ಕೊಬಹುದು ಇದು ಹೇಳ್ಬೇಕಂದ್ರೆ. ಆಯ್ತಾ? ಸೊ ಮಾನಸಿಕ ಉಪವಾಸ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಜೀಸಸ್ ಕ್ರೈಸ್ಟ್ ಅವ್ರು ಹೇಳ್ತಾರೆ ಹ್ಯಾವ್ ಫಾಸ್ಟೆಡ್ ಫಾರ್ 40 days ಅಂತ ಹೇಳ್ತಾರೆ. ಬಿಫೋರ್ ಈಸ್ ಎನ್ಲೈಟನ್ಮೆಂಟ್ ಅವ್ರು ಹೇಳ್ತಾರೆ ಐ ಹ್ಯಾವ್ ಫಾಸ್ಟೆಡ್ ಫಾರ್ 40 ಕಂಟಿನ್ಯೂಸ್ ಡೇಸ್ ಆನ್ ದ ಮೌಂಟೇನ್ ಹಿಲ್. ಒಂದು ಪರ್ವತ ಮೇಲೆ ಹೋಗಿ 40 ದಿನಗಳು ಅವರು ಉಪವಾಸ ಮಾಡಿದರು. ಏನು ಉಪವಾಸ ಮಾಡಿದರು ಅವರು ಅಂತಂದ್ರೆ ಮಾನಸಿಕ ಉಪವಾಸ. ಮಾನಸಿಕ ಉಪವಾಸ ಅಂದ್ರೆ ಏನು? ಯಾವುದೇ ಆಲೋಚನೆಗಳು ಇಲ್ಲದೆ ಸ್ಥಿತಿ, ಆಲೋಚನೆಗಳನ್ನು ಶೂನ್ಯ ಮಾಡಿಕೊಂಡು ಆ ಶೂನ್ಯ ಸ್ಥಿತಿಯಲ್ಲೇ 40 ದಿನಗಳು ಅವರು ಇದ್ರು. ಆ ರೀತಿ ಇರುವಾಗ ಮಾನಸಿಕ ಉಪವಾಸ ಅಂತಂದ್ರೆ ಮನಸ್ಸು ಶೂನ್ಯ ಮಾಡ್ಕೊಂಡೋದೇ ಮಾನಸಿಕ ಉಪವಾಸ. ದಟ್ಸ್ ಕಾಲ್ಡ್ ಮೆಂಟಲ್ ಫಾಸ್ಟಿಂಗ್. ಅದು ನಾವು ನಿತ್ಯ ಧ್ಯಾನ ಮಾಡ್ತಾ ಇರ್ತೀವಲ್ಲ, ಸೊ ಆ ಧ್ಯಾನವೇ ಒಂಥರ ಧ್ಯಾನ, ಹೇಳ್ಬೇಕಂದ್ರೆ ಯೋಗ ಮತ್ತೆ ತಪಸ್ಸು ಇದೆಲ್ಲ ಹೇಳ್ತಾ ಇರ್ತೀವಿ. ಆ ರೀತಿಯಲ್ಲಿ ಅವರು 40 ದಿನಗಳು ಫಾಸ್ಟಿಂಗ್ ಮಾಡಿದ್ಮೇಲೆ ಅವರಿಗೆ ಸಮಾಧಿ ಸ್ಥಿತಿ ಸಿಕ್ತು. ಅಂದ್ರೆ ದಿವ್ಯ ಜ್ಞಾನ ಪ್ರಕಾಶ, ಆತ್ಮ ಸಾಕ್ಷಾತ್ಕಾರ ಅವ್ರಿಗೆ ಸಿಕ್ಕಿತು. ಅದಕ್ಕೆ ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು 40 ದಿನಗಳು ಫಾಸ್ಟಿಂಗ್, ಅದಕ್ಕೆ ನಾವು ಹೇಳ್ತಾ ಇರ್ತೀವಿ 41 ದಿನಗಳು ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಧ್ಯಾನಕ್ಕೆ ಬಂದ ತಕ್ಷಣವೇ ಧ್ಯಾನ ಆಗಬೇಕು ಅಂತ ಏನಿಲ್ಲ. ಈಗಾಗಲೇ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಧ್ಯಾನ ಮಾಡಬೇಕಾಗೋದಿಲ್ಲ, ಧ್ಯಾನ ಆಗಬೇಕಾಗಿರೋದು. ಆಯ್ತಾ? ಧ್ಯಾನ ಏನ್ ಮಾಡ್ಬೇಕು, ಧ್ಯಾನ ಹೇಗಿರ್ತದೆ? ಧ್ಯಾನ ಅನ್ನೋದು ಆಗಬೇಕು, ಧ್ಯಾನ ಅನ್ನೋದು ಹೊಂದಬೇಕು. ಧ್ಯಾನ ಅನ್ನೋದು ಮಾಡೋದಲ್ಲ, ಧ್ಯಾನ ಕರ್ಮ ಅಲ್ಲ, ಒಂದು ಕ್ರಿಯೆ ಅಲ್ಲ. ಧ್ಯಾನ ನಿಶ್ಚಲ ಸ್ಥಿತಿ, ಒಂಥರ ಇನ್ನು ಹೇಳ್ಬೇಕಾದ್ರೆ ಶೂನ್ಯ ಸ್ಥಿತಿ, ಅದೊಂದು ಸ್ಥಿತಿ ಮಾತ್ರವೇ. ನಾವೆಲ್ಲರೂ ಏನ್ ಹೇಳ್ತೀವಿ? ಧ್ಯಾನ ಮಾಡಬೇಕು, ಇಷ್ಟು ಗಂಟೆ ಮಾಡಿ, ಅಷ್ಟು ಹೀಗೆ ಕೂತ್ಕೊಳ್ಳಿ, ಇಲ್ಲಿ ಧ್ಯಾನ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತ ಸಿಗತ್ತೆ, ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿ ಎಲ್ಲ ಹೇಳ್ತಾ ಇರ್ತೀವಿ ಅಷ್ಟೇ. ಆ ಪದ ನಾವು ಆ ರೀತಿಯಲ್ಲಿ ಬಳಸ್ತೀವಿ, ಆದ್ರೆ ಅದರ ಅರ್ಥ ಅದಲ್ಲ. ಧ್ಯಾನ ಅನ್ನೋದು ಒಂದು ಸ್ಥಿತಿ, ನಮಗೂ ಹೊಂದುವಂತ ಸ್ಥಿತಿ. ಅಂದ್ರೆ ನಾವು ಆ ಸ್ಥಿತಿಯನ್ನು ಸೇರ್ಕೊತೀವಿ ಅಷ್ಟೇ. ಯಾವ ರೀತಿಯಲ್ಲಿ ಅಂದ್ರೆ ಒಂದು ಸಾಧನ ಅನ್ನೋದು ತಗೊಂಡು ಒಂದು ಪ್ರಕ್ರಿಯೆ, ಶ್ವಾಸ ಪ್ರಕ್ರಿಯೆಯನ್ನು ಸಾಧನೆ ಮಾಡಿದ್ರೆ, ಶ್ವಾಸದ ಮೇಲೆ ಗಮನ ಅನ್ನೋದು ಒಂದು ಪ್ರಕ್ರಿಯೆ.
ಆಯ್ತಾ, ಒಂದು ಆಳವಾದ ಪ್ರಕ್ರಿಯೆ ಅದು. ಅದನ್ನೇ ಯಾಕೆ ನಾವು ಶ್ವಾಸವನ್ನೇ ಯಾಕೆ ಗಮನಿಸ್ತೀವಿ ಅಂದ್ರೆ ಅದು ಅತ್ಯುತ್ತಮವಾದ ಸಾಧನ ಅದು ಹೇಳ್ಬೇಕಂದ್ರೆ. ಇನ್ನು ಯಾವುದೇ ಒಂದು ವಸ್ತುವನ್ನು ಆಚೆ ಕಡೆ ಇರುವಂತ ಒಂದು ಯಾವುದೇ ಒಂದು ಕಾಂತಿ, ಒಂದು ಲೈಟು, ವಸ್ತು, ಮನಸ್ಸು, ಒಂದು ಮನಸ್ಸಿನ ಮೇಲೆ, ಒಂದು ದೇವರ ಮೇಲೆ ಏನೇನು ಒಂದು ಏಕಾಗ್ರತೆ ಮಾಡಕ್ ಹೋದ್ರೆ ನಮ್ಮ ಮನಸ್ಸು ಏನಾಗ್ತದೆ, ಚಂಚಲವಾಗುತ್ತೆ. ಒಂಥರ ನಿರಂತರವಾಗಿ ಅಲ್ಲಿ ಇಲ್ಲಿ ಓಡಾಡೋದು, ಅದ್ರ ಬಗ್ಗೆ ಆಲೋಚನೆಗಳು ಮಾಡೋದೇ ಸಾಕಾಗತ್ತೆ. ಆಯ್ತಾ. ಈಗ ಉದಾಹರಣೆಗೆ ನಾವು ಜಪ ಮಾಡ್ತೀವಿ. ಹ? ಜಪ, ಶ್ಲೋಕ, ಹ? ಈ ರೀತಿಯಲ್ಲಿ ಮಂತ್ರಗಳು, ಮಂತ್ರ ಉಚ್ಚಾರಣ, ಇವೆಲ್ಲ ಮಾಡ್ತಾ ಇದ್ರೆ ಮನಸ್ಸು ಅದರಲ್ಲೇ ಏನಾಗತ್ತೆ, ಅದರಲ್ಲೇ ಪೂರ್ತಿ ತೊಡಗಿಸ್ಕೊತದೆ. ಅದರ ಶೂನ್ಯ ಕಡೆದು ಹೋಗಲ್ಲ. ಅಲ್ಲಿ ಮನಸ್ಸಿಂದನೇ ಕೆಲಸ ಮಾಡ್ತಾ ಇರ್ತೀವಿ ಮತ್ತೆ, ಅಲ್ವಾ. ಆ ಮನಸ್ಸಿಂದ ಎಷ್ಟು ಕೆಲಸ ಮಾಡ್ತಾ ಇರ್ತೀವೋ ನಾವು ಬಾಹ್ಯ ಪ್ರಪಂಚದಲ್ಲೇ ಇರ್ತೀವಿ. ನೋಡಿ, ಬಾಹ್ಯ ಪ್ರಪಂಚಕ್ಕೂ ಅಂತರ ಪ್ರಪಂಚಕ್ಕೆ ಮಧ್ಯದಲ್ಲಿ ವಾರಧಿ ಅಂತ ಅಂದ್ರೆ ಒಂಥರ ಬ್ರಿಡ್ಜ್ ಯಾವ್ದಂತ ಅಂದ್ರೆ ನಿಮ್ಮ ಮನಸ್ಸೇ. ಮನಸ್ಸು ಯಾವಾಗ ಜೀರೋ ಆಗುತ್ತೋ ಬಾಹ್ಯ ಪ್ರಪಂಚಕ್ಕೆ ಅಂತರ ಪ್ರಪಂಚಕ್ಕೆ ಕನೆಕ್ಷನ್ ಇಲ್ಲ, ಕಟ್ ಆಯ್ತು. ಅದಕ್ಕೆ ಮನಸ್ಸು ಜೀರೋ ಆಗೋದು ಯಾವಾಗ, ನಿದ್ದೆ ಮಾಡಿದ್ರೆ ಮನಸ್ಸಿಲ್ಲ, ಜೀರೋ. ಅವಾಗ ನೀವು ಎಲ್ಲಿ ಮಲ್ಕೊಂಡಿದ್ರೆ ಗೊತ್ತಿಲ್ಲ, ನಿಮ್ಮ ದೇಹ ಎಲ್ಲಿದೆ ಗೊತ್ತಿಲ್ಲ ನಿಮಗೆ. ಮನೆಯಲ್ಲಿ ಮಲ್ಕೊಂಡಿದ್ರಾ, ಇಲ್ಲಾಂದ್ರೆ ಔಟ್ಸೈಡ್ ಮಲ್ಕೊಂಡಿದ್ರಾ, ಹೋಟ್ಲಲ್ಲಿ ಇದ್ರಾ, ಎಲ್ಲಿದ್ರ ಅಂತ ನಿಮಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಶೂನ್ಯ ಆಯಿತು, ಮನಸ್ಸು ಜೀರೋ ಆಯಿತು, ಮನಸ್ಸು ಮಾಯ ಆಯಿತು. ಮನಸ್ಸು ಯಾವಾಗ ಮಾಯ ಆಯಿತೋ, ಅಲ್ವಾ, ಅವಾಗ ನಿಮ್ಗೆ ಏನು ಗೊತ್ತಾಗಲ್ಲ. ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ನೀವು ತಂದೆನ, ಮಗನ, ಇಲ್ಲ ನೀವೇ ಗಂಡನ, ಹೆಂಡತಿನ, ಮಕ್ಕಳ, ನೀವು ಯಾರು, ನೀವು ಯಾರು ಅಂದ್ರೆ ಹೇಳಕ್ ಸಾಧ್ಯವಿಲ್ಲ. ಆ ಸ್ಥಿತಿಯಲ್ಲಿ ನೀವು ಒಂದು ಸಚ್ಚಿದಾನಂದ ಸ್ಥಿತಿ, ಒಂಥರ ಪರಮಾನಂದ ಸ್ಥಿತಿ ಅನುಭವಿಸ್ತಿರೋಂಥ ಒಂದು ಆತ್ಮ ಪದಾರ್ಥವಷ್ಟೇ ನೀವು. ನೀವು ಯಾರೂ ಅಲ್ಲ, ನೀವೊಂದು ಶಕ್ತಿ ಮಾತ್ರವೇ ಅಷ್ಟೇ ಆ ಸ್ಥಿತಿಯಲ್ಲಿ. ಅದಕ್ಕೆ ಪ್ರತಿನಿತ್ಯ ನಾವು ನಿದ್ಯದಲ್ಲಿ ಈ ಸ್ಥಿತಿ ಅನುಭವಿಸ್ತೀವಿ, ಸಹಜವಾಗಿ ಅನುಭವಿಸ್ತೀವಿ. ಯಾಕೆ ಪ್ರತಿನಿತ್ಯ ನಾವು ಆ ನಿದ್ದೆಗೆ ಹೋಗ್ತೀವಿ ಅಂತಂದ್ರೆ ಇದು ಅನುಭವಿಸಕ್ಕನೆ. ಇಲ್ಲ ಅಂದ್ರೆ ಈ ಮನಸ್ಸಿನ ಜೀವನ ನರಕಪಾಯ ಆಗತ್ತೆ, ಒಂಥರ ಭಯಾನಕವರಾಗತ್ತೆ. ಆ ನಿದ್ದೆನೂ ಇಲ್ಲ ಅಂದ್ರೆ ನಮ್ಮ ನಮ್ಮ ಸ್ಥಿತಿ ಹೇಗಾಗತ್ತಂದ್ರೆ ನಮ್ಮ ಜೀವನ ಒಂಥರ ನರಕಪ್ರಾಯ, ಒಂಥರ ಭಯಾನಕರ ಜೀವನ ಆಗತ್ತೆ. ಆ ಮನಸ್ಸನ್ನು ಬಳಸ್ಕೊಂಡು ಏನೇನು ಮಾಡಬಾರ್ದು ಅವೆಲ್ಲ ಮಾಡ್ತಾ ಇರ್ತೀವಿ. ಮನಸ್ಸಿಗೆ ಎಷ್ಟು ಸ್ಟ್ರೆಸ್ ಕೊಡ್ತೀರೋ ನೀವು, ಎಷ್ಟು ಒತ್ತಡ ಕೊಡ್ತೀರೋ ಅಷ್ಟು ಕೆಟ್ಟೋಗುತ್ತೆ ಅದು. ನಾವು ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಹೆಚ್ಚಿನ ಒತ್ತಡಿ ಕೆಲಸಗಳು ಮಾಡುವಂಥವ್ರು ಅವರಲ್ಲಿ ಕೋಪ, ದ್ವೇಷ, ಒಂಥರ ಭಾವೋದ್ರೇಕಗಳು ಹೆಚ್ಚಾಗತ್ತೆ. ಅಬ್ಸರ್ವ್ ಮಾಡಿ. ಅದೇ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಂಥ ಯೋಗಿಗಳ ಹತ್ರ ಹೋಗಿ ಕೂತ್ಕೊಂಡ್ರೆ ನಿಮಗೂ ಅಂತ ಪರಿಮಳ, ಒಂಥರ ಫ್ರಾಗ್ರೆನ್ಸ್ ಸಿಗತ್ತೆ ನಿಮ್ಗೆ. ಒಳ್ಳೆ ಸುವಾಸನೆ ಅಂದರೆ ಒಳ್ಳೆ ಅವ್ರ ಸುತ್ತು ಇರುವಂಥ ಆರ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅಲ್ಲಿ ಕೂತ್ಕೊಂಡು ಒಂಥರ ನಾವು ನಿಧಾನವಾಗ್ತೀವಿ, ನಮ್ಮ ಮನಸ್ಸು ಥರ ಒಂಥರ ಶಾಂತವಾಗುತ್ತೆ, ಎಷ್ಟೋ ನೆಮ್ಮದಿ ಸಿಗತ್ತೆ. ಅದಕ್ಕೆ ನಾವು ದೇವಾಲಯ ಟೆಂಪಲ್ಸ್ಗೆ ಹೋಗೋದು, ಅದಕ್ಕೆ ಒಂದು ಗುರುಗಳ ಹತ್ರ ಹೋಗೋದು, ಕೂತ್ಕೊಂಡೋದು, ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರವೇ. ನೀವೆಲ್ಲರೂ ಇಲ್ಲಿ ಬಂದಿರೋದು ಯಾಕಂತಂದ್ರೆ ಆ ಮನಸ್ಸಿನ ಪ್ರಭಾವದಿಂದ ದೂರ ಬರೋಕ್ಕೆ ನೀವು ಇಲ್ಲಿ ಬಂದಿರೋದು. ಇಲ್ಲಾಂದ್ರೆ ನೀವು ಬರೋದು ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೋಬೋದಲ್ಲ. ಮನೆ ಬಿಟ್ಟು, ಮನೆ ಅಂದ್ರೆ ಮನೇಲಿ ಇದ್ರಿ ಅಂದ್ರೆ ಆ ಮನೆ ವ್ಯವಹಾರಗಳು ಬಿಟ್ಟು ಈ ಕಡೆ ಸ್ವಲ್ಪ ವಾಲಿರೋದು, ಈ ಕಡೆ ನಿಮ್ಮ ಗಮನವನ್ನು ಕೊಡ್ತಾ ಇರೋ ಕಾರಣವೇ ನಿಮ್ಮ ಮನಸ್ಸು ಪ್ರಭಾವದಿಂದ ಆಚೆ ಕಡೆ ಬರಕ್ಕೆ. ಇಲ್ಲಾಂದ್ರೆ ನಮ್ಗೆ ಅರ್ಥ ಆಗಲ್ಲ. ಆ ಮನಸ್ಸಿನ ಪ್ರಭಾವ ಒಳಗಡೆ ಇರುವಾಗ ಮನಸ್ಸು ಒಳ್ಳೆ ಒಳ್ಳೆ ಟೇಸ್ಟ್ಗಳು ತೋರಿಸ್ತಾ ಇರ್ತದೆ, ಕಲರ್ಫುಲ್ ಲೈಫ್ ತೋರಿಸ್ತಾ ಇರ್ತದೆ. ಬೆಳಗ್ಗೆ ಒಂದು ಮಾಹಿತಿ, ಮಧ್ಯಾಹ್ನ ಒಂದು ನ್ಯೂಸು, ರಾತ್ರಿ ಒಂದು ಸಾವು, ಆ? ಏನೇನು ತೋರಿಸ್ತದೋ, ಏನೇನು ವಿಚಿತ್ರಗಳು ತೋರಿಸ್ತದೋ ನಮಗೆ ಗೊತ್ತಿಲ್ಲ. ಆದರೆ ಭಲೆ ಟೇಸ್ಟ್ ಇರ್ತದೆ. ಲೈಫ್ ಹೆಂಗಿರ್ತದೆ ಅಂದರೆ ಆ ಟೇಸ್ಟು ಯಾಕಂದರೆ ಹೊಸ ಹೊಸ ವಿಷಯಗಳು ಬರ್ತಾ ಇದ್ರೆ ಮನಸ್ಸಿಗೆ ಒಂಥರ ಉಲ್ಲಾಸ. ಆದರೆ ನಿಮ್ಮನ್ನು ನೀವು ಕಂಡಿಡಕ್ಕೆ ಸಾಧ್ಯವಿಲ್ಲ, ಆ ಉಲ್ಲಾಸದಲ್ಲೇ ಸಿಗಾಕೊಂತೀರ ಅಷ್ಟೇ. ಅದು ದುಃಖವೂ ಆಗಲಿ ಸಂತೋಷವೂ ಆಗಲಿ ಎರಡೂ ನಮಗೆ ಖಂಡಿತ ನಿಮ್ಮಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಯಾವಾಗಲೂ ನಡೀತಾ ಇರ್ತದೆ ಮನಸ್ಸಿಂದ. ದುಃಖ ಇದ್ರೂ ಅಷ್ಟೇ, ದುಃಖದಲ್ಲಿ ತೊಡಗಿಸ್ಕೊಂತೀರ ಅಷ್ಟೇ.
ಆ ದುಃಖದಿಂದ ಆಚೆಗಡೆ ಬರೋಕ್ಕೆ ಒಂದು ದಿವಸ, 2 ದಿವಸ, ಒಂದು ಸ್ವಲ್ಪ ವ್ಯಕ್ತಿಗಳಿಗೆ 1 ತಿಂಗಳು, 1 ವರ್ಷ, 5 ವರ್ಷ, ಸ್ವಲ್ಪ ಜನ ಹಾಗೆ ಇಟ್ಕೊಂಡಿರ್ತಾರೆ. ಆ ಬಾಧೆ, ದುಃಖ, ಒಂಥರ ಅವಮಾನ ಎಲ್ಲ ಒಳಗಡೆನೇ ಇಟ್ಕೊಂಡಿರ್ತಾರೆ. ನೋಡಿ, ಆ ಮನಸ್ಸು ನಿಮ್ಮನ್ನು ಏನು, ಯಾವ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ. ಅದರಿಂದ ಆಚೆ ಕಡೆ ಬರೋಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವಾಗ ನಿಮ್ಮನ್ನು ನೀವು ಕಂಡಿಡೋದು ಹೇಗೆ? ನೀವು ಯಾರು ಅಂತ ನಿಮ್ಗೆ ಕಂಡಿಡೋಕೆ ಸಾಧ್ಯವೇ ಇಲ್ವಲ್ಲ. ಉದಾಹರಣೆಗೆ, ಮೇಲೆಯಿಂದ ಸೂರ್ಯನ ಕಿರಣಗಳು ಬರ್ತಾ ಇರ್ತವೆ. ಎಸ್, ಸೂರ್ಯನ ಯಾವಾಗಲೂ ಇರ್ತಾನೆ. ಅವ್ರು ಯಾವಾಗನ ಸ್ವಿಚ್ ಆಫ್ ಆಗ್ತಾನ? ಯಾವಾಗನ ಮಾಯ ಆಗ್ತಾನ? ಇಲ್ಲ. 24/7, 365 ಡೇಸ್. ಇಡೀ ಹೇಳ್ಬೇಕಂದ್ರೆ ಎಷ್ಟೋ ಕೋಟಾಂತ ವರ್ಷಗಳಿಂದ ಬರ್ತಾ ಇದ್ದಾನೆ ಅವರು. ಎಷ್ಟು ಬಿಲಿಯನ್ಸ್ ಆಫ್ ಇಯರ್ಸು, ಇಲ್ಲಾಂದ್ರೆ ಈ ಯುಗ, ಇದಕ್ಕಿಂತ ಎಷ್ಟು ಯುಗಗಳು ಕಳೆದೋಗುತ್ತೋ ಗೊತ್ತಿಲ್ಲ. ಆದರೆ ಅವಾಗವಾಗ ಸೂರ್ಯನೂ ಮಾಯ ಮಾಡ್ತದೆ. ಯಾವುದು? ಅದೇ ಏನಂತ ಹೇಳ್ತೀವಿ, ಕ್ಲೌಡ್ಸ್ ಅಂತ ಹೇಳ್ತೀವಿ ನಾವು. ಅಂತ ಸೂರ್ಯನನ್ನೇ ಮುಚ್ಚುತ್ತದೆ, ಅಂದ್ರೆ ಮುಚ್ಚೋಗುತ್ತೆ ಅದು. ಸೂರ್ಯನ ಶಕ್ತಿ ಮುಚ್ಚೋಗಿ ಕೆಲವೇ ನಮ್ಗೆ ಏನಪ್ಪಾ ಇಷ್ಟು ಕತ್ತಲೆ ಆಗಿದೆ ಅಂತ ಅನ್ಕೊಂತೀವಿ. ಏನು ಕಾರಣ ಅಂತ ನೋಡಿದ್ರೆ, ಸೂರ್ಯನ ಎಲ್ಲಿ ಹೋಗಿಲ್ಲ, ಸೂರ್ಯ ಎಲ್ಲಿಯೂ ಹೋಗಿಲ್ಲ. ಅಲ್ಲಿರುವಂಥದ್ದು ಮಧ್ಯದಲ್ಲಿರುವಂಥ ಆ ಕ್ಲೌಡ್ಸ್ ಇದೆಯಲ್ಲ, ಅದರಿಂದ ಮುಚ್ಚೋಗಿರೋದು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಆತ್ಮ ಸೂರ್ಯ, ಆತ್ಮ ಒಂದು ಅದು ದ್ವೀಪ, ಆತ್ಮ ಜ್ಯೋತಿ ಯಾವಾಗಲೂ ಇದೆ, ನಿರಂತರವಾಗಿದೆ. ಇಡೀ ಈ ಬ್ರಹ್ಮಾಂಡ ಹುಟ್ಟಿದ್ರಿಂದ ನಾವು ಎಷ್ಟು ಯಾವಾಗ ಒಂದು ಅಂಶಾತ್ಮವಾಗಿ ಹುಟ್ಟಿದೀವೋ, ಅಂಶಾತ್ಮಕದ ಮುಂಚೆನೂ ಸಹ ಈ ಬ್ರಹ್ಮಾಂಡ ಹುಟ್ಟಿದಿಂದ ನಾವಿದ್ದೀವಿ. ನನ್ನ ಆತ್ಮ ಜ್ಯೋತಿ ಯಾವಾಗಲೂ ಆರೋಗಿಲ್ಲ. ದೇರ್ ಇಸ್ ನೋ ಕ್ವಶನ್ ಆಫ್ ಸ್ವಿಚಿಂಗ್ ಆಫ್. ಆದರೆ ಮತ್ತೆ ನನಗೆ ಯಾಕದು ತಿಳಿದು ಬರ್ತಾ ಇಲ್ಲ, ಯಾಕದು ನಮ್ಗೆ ಕಂಡು ಬರ್ತಾ ಇಲ್ಲ, ಯಾಕದು ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ಮಧ್ಯದಲ್ಲಿ ಇರುವಂತ ಈ ಮನಸ್ಸು ಅಂತ ಒಂದು, ಅದೇ ನಿಮ್ಮನ್ನು ಮಾಯ ಮಾಡ್ತಾ ಇದೆ. ಆಯ್ತಾ? ಆ ಮನಸ್ಸೇ ಒಂದು ಅಡ್ಡವಾಗಿದೆ. ಅದೊಂದು ಅದೊಂದು ಲೇಯರ್, ಒಂದು ದಟ್ಟವಾಗಿ, ಒಂಥರ ಕಪ್ಪದಾಗಿ, ಆಯ್ತಾ, ಅದು ಅಡ್ಡ ಬರ್ತಾ ಇದೆ. ಆತ್ಮ ಸೂರ್ಯ ನಮಗೆ ಆ ಬೆಳಕು ಬರ್ತಾ ಇಲ್ಲ. ಆ ಬೆಳಕು ಯಾರು ತಗೊಂತಾರೋ ಅವರು ದಿವ್ಯಾತ್ಮಗಳು, ಅವರು ಪರಮಾತ್ಮಗಳು, ಅವರು ಒಂದು ಪುರುಷೋತ್ತಮರು, ಅವರು ಯೋಗಿಗಳು, ಋಷಿಗಳು, ಮುನಿಗಳು, ಅವರು. ಗೊತ್ತಾಯ್ತಾ? ಯಾರು ಆ ಬೆಳಕನ್ನು ತಗೊಂಡೋಗಾಗ್ತಾ ಇಲ್ಲ ಅಂತಂದ್ರೆ ಅವರು ಸಾಮಾನ್ಯ ಮಾನವರು, ದುಃಖಪೂರಿತವಾಗಿರುವಂತ ಮಾನವರು. ಯಾವಾಗಲೂ ಬಾಧೆಗಳು. ಏನ್ ಪ್ರತಿಯೊಂದಕ್ಕೂ ಬಾಧೆ ತಗೊಂಡು, ಪ್ರತಿಯೊಂದಕ್ಕೂ ದುಃಖ ಪಡೋದು. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಯಾರಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ನೀವು ಆತ್ಮ ಪದಾರ್ಥ ಅಂದ್ರೆ, ನಾನು ಆತ್ಮ ಅಲ್ಲ, ನಾನು ನೀವು ದೇಹ ಅಂತಾರೆ ಅಷ್ಟೇ. ನಾನು ದೇಹ ಅಷ್ಟೇ. ನಾನು ದೇಹ, ಮನಸ್ಸು, ನನ್ನ ಹೆಸರು ಇದು, ನನ್ನ ಹೆಸರು ಅದು, ನನ್ನ ಪೊಸಿಷನ್ ಇದು, ನನ್ನ ಹೆಸರು ಇದು, ನನ್ನ ಊರು ಇದು, ನನ್ನ ತಂದೆ ಇದು, ನನ್ನ ತಾಯಿ ಇದು, ನನ್ನ ದೊಡ್ಡ ಬಂಗಲೆ, ದೊಡ್ಡ ಆಸ್ತಿಯವರು. ಇದೇ ಒಂಥರ ಗೋಡಾಗಿದೆ. ಅಂದ್ರೆ ಒಂಥರ ಇಡೀ ಜೀವನವೇ ಇದಕ್ಕೂ ಸಾಕಾಗುತ್ತೆ. ಎಷ್ಟು ಜೀವನಗಳು ನಡ್ಸ್ಕೊಂತಾನೇ ಇರ್ತೀವಿ ಅಷ್ಟೇ. ಇಟ್ಸ್ ಲೈಕ್ ಎ ಗೇಮ್, ಆಫ್ ಕೋರ್ಸ್. ಸೇ ಗೇಮ್ ಆಫ್ ದಿ ಲೈಫ್ ಗೇಮ್ ಅಂತ ಹೇಳ್ತೀವಿ ನಾವು. ಜೀವನ ಜೀವನ ಆಟ, ಜೀವನ ಒಂದು ಕಲೆ, ಬಟ್ ಇದೊಂದು ಆಟ. ಇಟ್ಸ್ ಆಲ್ ಗೇಮ್. ಆಯ್ತು. ಇಲ್ಲೇನಾಗತ್ತಂದ್ರೆ, ಸೊ ಈ ಮೆಂಟಲ್ ಫಾಸ್ಟಿಂಗ್ ಅನ್ನೋದು ಯಾರು ಅಳವಡಿಸ್ಕೊಂತಾರೋ ಅವ್ರು ಖಂಡಿತ ಏನಾಗತ್ತಂದ್ರೆ ಅವ್ರು ಕಂಡಿಡಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಮಾನಸಿಕ ಉಪವಾಸ ಅನ್ನೋಂಥದ್ದು ಇವತ್ತಿನ ಲಂಘನಂ ಪರಮೌಷಧಂ ಅಂತಕ್ಕೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಬೇಕಾಗಿದೆ. ಸೊ ಲಂಘನಂ ಪರಮೌಷಧ ಅಂತ ಒಂದು ಏನು ಅನ್ಕೊಂತೀವೋ, ಖಂಡಿತ ಪ್ರತಿಯೊಬ್ಬರು ಆ ಮಾನಸಿಕ ಉಪವಾಸ ಅಳವಡಿಸ್ಕೋಲೇಬೇಕು. ಅಳವಡಿಸ್ಕೊತಾ ಇದ್ದೀವಿ ಆಲ್ರೆಡಿ ನಮ್ಮ ವೇದಿಕೆಯಲ್ಲಿ. ಸೊ ಅತ್ಯುತ್ತಮವಾದ ರೀತಿಯಲ್ಲಿ ಬ್ರಹ್ಮ ಮುಹೂರ್ತ ಸಾಧನೆಯಿಂದ ಇಟ್ಕೊಂಡು ಇಡೀ ನೈಟ್ 10 ಗಂಟೆವರೆಗೂ, ಸೊ 4 ಇಂದ 5 ಸರಿ ನಮ್ಮ ಈ ಧ್ಯಾನವನ್ನು, ಈ ಮಾನಸಿಕ ಉಪವಾಸವನ್ನು ನಾವು ಪ್ರತಿನಿತ್ಯ ಅಳವಡಿಸ್ಕೊತಾ ಇದ್ದೀವಿ. ಆಯ್ತಾ? ಸೊ ಅದಕ್ಕೋಸ್ಕರ ಇದು ಪ್ರತ್ಯೇಕವಾದ ಒಂದು ಅದ್ಭುತವಾದ ವಿಷಯ. ನಾವು ಅಳವಡಿಸ್ಕೋಬೇಕು, ಎಲ್ಲರೂ ಪ್ರಚಾರ ಮಾಡಬೇಕು, ಮಾಡ್ತಾನೆ ಇದ್ದೀವಿ. ಇನ್ನು ಎಷ್ಟೆಷ್ಟು ಜನ
ನೋಡಿ, ಇಲ್ಲಾಂದ್ರೆ ಏನಾಗತ್ತೆ, ಒಂಥರ ನಾವು ಒಂದು ವಸ್ತುವನ್ನು ಉಪಯೋಗಿಸಿದ ಏನಾಗತ್ತೆ ಹೇಳಿ, ಅದಕ್ಕೊಂದು ಸರ್ವಿಸ್ ಇಲ್ಲ. ಒಂದು ಉದಾಹರಣೆಗೆ ಯಾವುದೇ ಒಂದು ಕಾರ್ ತಗೊಳ್ಳಿ, ಒಂದು ಬೈಕ್ ತಗೊಳ್ಳಿ, ಯಾವಾಗಲೂ ಉಪಯೋಗಿಸ್ತಾನೇ ಇದ್ರೆ ಏನಾಗತ್ತೆ, ಅದು ಖಂಡಿತ ಅದು ರಿಪೇರ್ಗೆ ಬರುತ್ತೆ. ಅದು ರಿಪೇರ್ಗೂ ಸಮಯ ಕೊಡ್ತಾ ಇಲ್ಲ ನಾವು ಅಂತ ಇಟ್ಕೊಳ್ಳಿ, ಅದು ಕೆಟ್ಟ ಹೋಗುತ್ತೆ, ನಿಂತು ಹೋಗ್ತದೆ ಅಷ್ಟೇ. ಇಲ್ಲಿ ನಮ್ಮ ಮನಸ್ಸಿನ ಪರಿಸ್ಥಿತಿ ಅದೇ. ಬೆಳಗ್ಗೆಯಿಂದ ನೈಟ್ವರೆಗೂ ಇಡೀ ನಿದ್ದೆಯಲ್ಲಿ ಸಹ ಉಪಯೋಗಿಸೋದು ಮೈಂಡನ್ನು. ಸ್ವಲ್ಪ ಜನ ನೋಡ್ತಾ ಇರ್ತೀವಲ್ಲ, ಅವ್ರ ನಿದ್ದೆನೂ ಕನಸಿಲ್ಲದೆ ನಿದ್ದೆ ಬರೋದಿಲ್ಲ. ಕನಸುಗಳ ನಿದ್ದೆ ಬರ್ತಾನೆ ಇರ್ತದೆ. ಡ್ರೀಮ್ ಸ್ಲೀಪ್. ದೇರ್ ಇಸ್ ನೋ ಡ್ರೀಮ್ ಲೆಸ್ ಸ್ಲೀಪ್. ದೇರ್ ಇಸ್ ನೋ ಡೀಪ್ ಸ್ಲೀಪ್ ಫಾರ್ ದೆಮ್. ಅವಾಗ ಮನಸ್ಸು ಎಲ್ಲಿ ನಿಂತೋಯ್ತು? ಯಾವಾಗ ನಿಲ್ಲಿಸಿದ್ದಾರೆ ಅವರು? ನಿಲ್ಸಕ್ ಸಾಧ್ಯವೇ ಆಗ್ತಾ ಇಲ್ಲ. ಅವಾಗ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ? ಎಷ್ಟು ಶಕ್ತಿ ನಿಮ್ಮಿಂದ ಹೋಗ್ತದೆ ಗೊತ್ತಾ? ನಾವು 60,000, 70,000, 1,00,000 ಯೋಚನೆಗಳು ನಮ್ಮ ಮೈಂಡಿಂದ ಹೋಗ್ತಾ ಇದೆ ಅಂದ್ರೆ ದಿನನಿತ್ಯ. ಯೋಚನಾ ಅಂದ್ರೆ ಸುಮ್ಮನೆ ಅಲ್ಲ. ಯೋಚನಾ ಅಂದ್ರೆ ಒಂದು ವಿದ್ಯುದಯಸ್ಕಾಂತ ತರಂಗ. ಯೋಚನಾ ಅಂದ್ರೆ ಒಂದು ಶಕ್ತಿ ತರಂಗ ಅದು. ಯೋಚನಾ ಅಂದ್ರೆ ಒಂದು ಶಕ್ತಿ ಪದಾರ್ಥ. ನಿಮ್ಮಿಂದ ಶಕ್ತಿ ವಿಹೀನ ಆಗ್ತಾ ಇರ್ತದೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಷ್ಟು ಯೋಚನೆಗಳು ಮಾಡಿ 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 ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದಕ್ಕೆ ಏನು ಉಪವಾಸ ಕೊಟ್ಟೋದೇ ಇಲ್ಲ. ಉಪವಾಸ ಅಂದ್ರೆ ಸ್ವಲ್ಪನೂ ಅದಕ್ಕೂ ವಿರಾಮ ಕೊಡ್ತಾ ಇಲ್ಲ ನಾವು. ಆಯ್ತಾ? ಸೊ ಅದೇ, ಅದಕ್ಕೋಸ್ಕರವೇ ಈ ಮೆಂಟಲ್ ಫಾಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಆಯ್ತಾ? ಅದಕ್ಕೆ ಈ ಮಾನಸಿಕ ಉಪವಾಸ ಅನ್ನೋದು ಖಂಡಿತ ನಾವು ಅಳವಡಿಸ್ಕೊಳ್ಳೇಬೇಕು. ಈ ಎರಡೇ ಬೇಕಾಗಿರೋದು ನಮಗೆ: ಮಾನಸಿಕ ಉಪವಾಸ, ಭೌತಿಕ ಉಪವಾಸ. ಈ ಎರಡಿದ್ರೆ ನಮ್ಮ ಜೀವನ ಆನಂದಕರವಾಗಿ, ಆರೋಗ್ಯಕರವಾಗಿ, ಮತ್ತೆ ನಮ್ಮ ಆಧ್ಯಾತ್ಮಿಕ ಅನುಭವಗಳು ಜೋಡಿಸ್ಕೊಂಡು ಆಧ್ಯಾತ್ಮಿಕ ಉನ್ನತೀಕರಣೆ, ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರ, ಆಯ್ತಾ, ಆಧ್ಯಾತ್ಮಿಕ ಪುರೋಗತಿ, ಪರಿಣಿತಿ ಎಲ್ಲ ಸಿಗತ್ತೆ. ನಮ್ಮನ್ನು ನಾವು ತಿಳ್ಕೊಂಡಕ್ಕೆ ನಾನು ಯಾರು ಅಂತ ಪ್ರಶ್ನೆಗೆ ಸಮಾಧಾನ, ನನ್ನ ಸುತ್ತು ಇರುವಂಥವ್ರು ಅವರು ಯಾರು ಅಂತ ಅದಕ್ಕೊಂದು ಸಮಾಧಾನ, ಇಡೀ ಈ ಬ್ರಹ್ಮಾಂಡವೇ ಏನು ಅಂತ ಒಂದು ಸಮಾಧಾನ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಕ್ಕೆ ಎಲ್ಲದಕ್ಕೂ ಸಾಧ್ಯವಾಗೋದು ಈ ಮೆಂಟಲ್ ಫಾಸ್ಟಿಂಗ್ ಇದ್ದಾನೆ. ಈ ಮಾನಸಿಕ ಉಪವಾಸ ಬೇಕೇ ಬೇಕು. ಇದೊಂದು ಮಾಡಿಕೊಂಡ್ರೆ ಸಾಕು. ಇನ್ನು ಎರಡನೇದು ಭೌತಿಕ ಉಪವಾಸ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಭೌತಿಕ ಉಪವಾಸ ನಿಮ್ಗೆಲ್ಲರೂ ಗೊತ್ತಿರೋ ವಿಷಯನೇ, ಆದರೆ ಯಾರು ಪಾಲನೆ ಮಾಡಲ್ಲ. ಯಾಕಂದ್ರೆ ನಾವು ಇಡೀ, ಅಂದರೆ ಸಣ್ಣ ವಯಸ್ಸಿಂದ ನಮ್ಮ ಪೇರೆಂಟ್ಸು ನಮ್ಗೆ ಯಾವಾಗಲೂ ಈ ಉಪವಾಸ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಮಾಹಿತಿ ಆಗಲಿ, ಎಲ್ಲ ಇಲ್ಲ, ಇದೆಲ್ಲನೂ ನಮ್ಮ ಪೂರ್ವಜರು ತುಂಬ ಚೆನ್ನಾಗಿ ಒಂದು ಏಕಾದಶಿ ಉಪವಾಸ ಮಾಡ್ತಾ ಬಂದರು. ಅದು ದೇಹಕ್ಕೆ. ಇಷ್ಟವರೆಗೂ ನಾವು ಮಾನಸಿಕ, ಮನಸ್ಸಿಗೆ ಸಂಬಂಧ ಉಪವಾಸ ಬಗ್ಗೆ ತಿಳ್ಕೊತ ಬಂದಿದ್ದೀವಿ. ಆಯ್ತಾ? ಆ ಮಾನಸಿಕ ಉಪವಾಸವೇ ಧ್ಯಾನ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಮಾನಸಿಕ ಉಪವಾಸ ಅಳವಡಿಸ್ಕೊಂಡ ಸಮಯದಲ್ಲಿ ಒಂದು ಪ್ರಕ್ರಿಯೆ ಅಂದರೆ ಶ್ವಾಸದ ಮೇಲೆ ಗಮನ, ಶ್ವಾಸ ಜೊತೆಗೆ ಪ್ರಯಾಣ. ಅದು ಮಾಡ್ತೀವಿ, ಅದ್ಭುತವಾದ ಮಾನಸಿಕ ಉಪವಾಸ ಮಾಡ್ತೀವಿ. ಈಗ ಭೌತಿಕ ಉಪವಾಸಕ್ಕೆ ಬರುವಾಗ ಇದು ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇದನ್ನು ಎಷ್ಟು ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ನಮ್ಮ ದೇಹವನ್ನು ಸಂಪೂರ್ಣವಾಗಿ ವಿಷಪೂರಿತ ಮಾಡ್ಕೊಂಡಿದ್ವಿ. ಹೇಳ್ಬೇಕಂದ್ರೆ ಎಷ್ಟು ವಿಷಪೂರಿತ ಮಾಡ್ಕೊಂಡಿದ್ವಿ ಅಂದರೆ ನಮ್ಮ ಪ್ಯಾರೆಂಟ್ಸ್ಗೂ ಗೊತ್ತಿಲ್ಲ. ಗೊತ್ತಿದ್ರು ಯಾರೋ ಉಪವಾಸ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ಸಂಪ್ರದಾಯ ಅನ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಒಂದು ಸಂಪ್ರದಾಯಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ರೆ, ಏಕಾದಶಿ ಉಪವಾಸ ಮಾಡ್ತಾರೆ, ದೇವ್ರಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಈ ರೀತಿಯಲ್ಲೇ ಬಂದಿದೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಉಪವಾಸ ಇಟ್ಟಿರೋದೇ ಕಾರಣವೇ ನಮ್ಮ ದೇಹವನ್ನು ಸಂಪೂರ್ಣ ಶುದ್ಧಿ ಮಾಡ್ಕೊಳಕ್ಕೆ. ಆಯ್ತಾ? ನಮ್ಮ ದೇಹವನ್ನು ಚೇತರಿಸ್ಕೊಂಡಕ್ಕೆ, ನಮ್ಮ ದೇಹವನ್ನು ರಿಜುವನೇಟ್ ಮಾಡ್ಕೊಂಡಕ್ಕೆ, ಪುನರ್ಯೌವನ ಮಾಡ್ಕೊಂಡಕ್ಕೆ, ಪುನರ್ ನಿರ್ಮಾಣ ಮಾಡ್ಕೊಂಡಕ್ಕೆ, ನಮ್ಮ ದೇಹದಿಂದ ಎಲ್ಲ ವಿಷವನ್ನು ಆಚೆ ಕಡೆ ಕಲಸಕ್ಕೆ, ನಮ್ಮ ದೇಹ ಒಳಗಡೆ ಇರುವಂಥ ಎಲ್ಲ ಕೆಟ್ಟ ಅಂಶಗಳಾಗಲಿ, ಸತ್ತೋಗಿರುವಂಥ ಎಲ್ಲ ಜೀವಕಣಗಳನ್ನು ಆಚೆ ಕಡೆ ಕಲಿಸೋದು, ಇಲ್ಲ ಅದನ್ನು ಉಪಯೋಗಿಸಿಕೊಂಡ ವಿಧಾನ, ರೀಸೈಕ್ಲಿಂಗ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ಸತ್ತೋಗಿರುವಂಥ ಜೀವಕಣಗಳಿದ್ರೆ ಅದನ್ನು ಮತ್ತೆ ತಿರ್ಗಾ ಅದನ್ನು ಶಕ್ತಿಯಾಗಿ ರೂಪಾಂತರಗೊಳಿಸ್ಕೊಂಡು ಅದನ್ನೇ ಮತ್ತೆ ದೇಹ ಉಪಯೋಗಿಸ್ಕೊಳ್ಳುವಂಥ ಪರಿಸ್ಥಿತಿ ಆ ಉಪವಾಸ, ಆ ಭೌತಿಕ ಉಪವಾಸ.
ಸೊ ಈ ಭೌತಿಕ ಉಪವಾಸ ಅನ್ನೋದು ಎಷ್ಟು ಒಂದು ಮಹತ್ತರವಾದ ವಿಷಯ ಅಂದರೆ ಮಿತ್ರರೇ, ಇದು ಎಲ್ಲಾದ್ರೂ ನಮಗೆ ಏನು ಬೇಕೋ ಅದು ತಂದುಕೊಡ್ತದೆ. ಈಗ ಈ ಭೌತಿಕ ಉಪವಾಸವನ್ನು ಎಸ್ಪೆಷಲಿ ಭೌತಿಕ ಉಪವಾಸ ನಾವು ಅಂತ ಅನ್ಕೊಂಡದ್ದು ಫಾಸ್ಟಿಂಗ್, ಫಿಸಿಕಲ್ ಫಾಸ್ಟಿಂಗ್. ಇದಕ್ಕೆ ಹೆಸರು, ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಇದ್ರ ಪ್ರತ್ಯೇಕವಾಗಿ ಒಂದು ವ್ಯಕ್ತಿ ಇದ್ರ ಮೇಲೆ ರಿಸರ್ಚ್ ಮಾಡಿ ಅದ್ಭುತವಾದ ಅವರ ವೈಜ್ಞಾನಿಕವಾಗಿ ಎಷ್ಟೋ ಪುರಾವೆಗಳು ಕೊಟ್ಟು ಇದನ್ನು ಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಒಂದು ಸೈನ್ಸ್ ಮುಖಾಂತರ, ಶಾಸ್ತ್ರೀಯ ಪರವಾಗಿ. ಅದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು 2016 ಆಯ್ತಾ. ಅವರ ಹೆಸರು ಯಶಿನೋರಿ ಒಸೋಮಿ. ಯಶಿನೋರಿ ಒಸೋಮಿ ಇವರು ಶಾಸ್ತ್ರವೇತ್ತ, ಇವರು ಒಂದು ಭೌತಿಕ ಅಂದ್ರೆ ಮೆಡಿಕಲ್ ಸೈಂಟಿಸ್ಟ್ ಆಯ್ತಾ. ಇವರೊಂದು ಡಾಕ್ಟರ್. ತುಂಬಾ ರಿಸರ್ಚ್ ಮಾಡಿ ಇವರೇನು ಮಾಡಿದ್ದಾರೆ ಅಂದ್ರೆ ಈ ಉಪವಾಸದ ಅತ್ಯುನ್ನತ ಲಾಭಗಳು ಇದು ಯಾವಾಗಲಿಂದ ಅಂದ್ರೆ ನೂರಾರು ವರ್ಷ, ಸಾವಿರಾರು ವರ್ಷದಿಂದ ನಮ್ಮ ಭಾರತದಲ್ಲಿ ಸಂಪ್ರದಾಯದಲ್ಲಿ ಅಡಗಿದೆ, ಒಂದು ಭಾಗವಾಗಿದೆ, ನಮ್ಮ ಜೀವನ ಶೈಲಿಯಲ್ಲಿ ಒಂದು ಭಾಗವಾಗಿದೆ. ಆದರೆ ಇವ್ರು ಏನು ಮಾಡಿದ್ರು ನಿಮ್ಗೆ ಗೊತ್ತಲ್ಲ, ಎಲ್ಲ ಆ ಕಡೆಯಿಂದ ಬರಬೇಕು. ವೆಸ್ಟಿಂದ ಈಸ್ಟ್ಗೆ ಬಂದ್ರೇ ಅದಕ್ಕೆ ಬೆಲೆ. ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅವ್ರು ಬೆಲೆ ಕೊಡ್ತಾರೆ, ನಾವು ಬೆಲೆ ಕೊಡಲ್ಲ. ನಮ್ಮ ಸುತ್ತಿರೋರು ಯಾವುದೇ ಒಂದು ಒಳ್ಳೆ ವಿಷಯ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಬೆಲೆನೇ ಇಲ್ಲ. ಅದಕ್ಕೊಂದು ಉದಾಹರಣೆ, ಇಂಥ ವೇದಿಕೆಗಳು ನಡೀತಾ ಇರ್ತದೆ, ಅಲ್ಲಿರೋದು 50 ಜನ 60 ಜನ. ಅದೇ ಒಂದು ಹಾಸ್ಪಿಟ್ಲ್ ಹತ್ರ ಹೋಗಿ ನೋಡಿ, ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಳ್ಳಿ ನೋಡೋಣ, ನೂರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂಥರ ಟೆಂಪಲ್ಗಿಂತ ದೊಡ್ಡದಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಟೆಂಪಲ್ಗೂ ಅಷ್ಟು ಜನ ಹೋಗ್ತಾರಲ್ಲ ಗೊತ್ತಿಲ್ಲ. ಅಲ್ಲಿ ಮಾತ್ರ ಒಂದು ದಂಡು ಒಳಗಡೆ ಹೋಗೋದು, ಹೊರಗಡೆ ಬರೋದು, ನಿರೀಕ್ಷೆ ಮಾಡೋದು, ನಿಂತ್ಕೊಂಡೋದು, ಏನೋ ಆಗ್ತದೆ, ಏನೋ ಆಗ್ತಾ ಇದೆ ಒಳಗಡೆ, ಏನೋ ಡಾಕ್ಟರ್ ಏನೋ ಮಾಡ್ಬಿಡ್ತಾ ಇದ್ದಾರೆ, ನಮ್ಮವ್ರಿಗೂ ಚೆನ್ನಾಗಿ ಆಗ್ಬಿಡ್ತದೆ, ಹಾ ಏನೋ ಅನ್ಕೊಂಡು ಅಲ್ಲಿ ಸುಮಾರು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಒಂಥರ ಆ ಏನೋ ದೊಡ್ಡ ಸಂತೆ ಆಗ್ಬಿಡ್ತದೆ. ಸಂತೆ ಥರ ಮಾಡ್ತಾರೆ ಒಂದು ಹಾಸ್ಪಿಟ್ಲಲ್ಲಿ. ಅದೇ ಇಂಥ ವೇದಿಕೆಯಲ್ಲಿ ಬಂದು ಜ್ಞಾನ ತಿಳ್ಕೊಂಡು ಆರೋಗ್ಯವಾಗಿರಿ, ಆನಂದವಾಗಿರಿ, ಹ್ಮ್ ಆಧ್ಯಾತ್ಮಿಕ ಉನ್ನತಿ ಸಾಧಿಸಿ ಅಂತಂದ್ರೆ ಇಲ್ಲಿ ಬರುವಂತ ವ್ಯಕ್ತಿಗಳು ಕಡಿಮೆ ಇರ್ತಾರೆ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೆ ನಿಮಗೆ. ನಮ್ಮ ಜ್ಞಾನ ನಾವೇ ಕಂಡಿಡಕ್ ಆಗ್ತಾ ಇಲ್ಲ, ನಮ್ಮ ಜ್ಞಾನವನ್ನು ನಾವೇ ಬೆಲೆ ಕೊಡಲ್ಲ. ಅದೇ ನೀವು ಅಲ್ಲಿಂದ ಬಂದಿರುವಂತ ಒಂದು ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲು, ಅದು ಪಾಶ್ಚಾತ್ಯ ಜ್ಞಾನ. ಅದು ಇನ್ನು ಕರೆಯೋದು, ನಿಮ್ಮಲ್ಲಿ ಏನಿಲ್ಲದೋ ಇದೆಯೋ ಒಂದು ಟೆಸ್ಟ್ ಮಾಡೋದು, ತೋರಿಸೋದು, ಭಯ ಹುಡ್ಸೋದು, ಅದಕ್ಕೊಂದು ಮೆಡಿಸಿನ್ ಕೊಡೋದು, ಇಲ್ಲಾಂದ್ರೆ ಒಂದು ಆಪರೇಷನು, ಇನ್ನೊಂದು ಮುಖಾಂತರ ಏನೋ ಆಗೋದು. ಆದರೂ ಅಲ್ಲೇ ಹೋಗ್ತಾರೆ ಜನ, ಪದೇ ಪದೇ ಅಲ್ಲೇ ಹೋಗ್ತಾರೆ. ಅದೇನೋ ಗೊತ್ತಿಲ್ಲ, ಅದು ಅಷ್ಟು ಅಟ್ರಾಕ್ಟ್ ಯಾಕೆ ಮಾಡ್ತಾ ಇದ್ದೋ ನನಗೆ ಅರ್ಥ ಆಗಲ್ಲ. ವಾಟ್ ಇಸ್ ದಟ್ ಗ್ರೇಟ್ ಅಟ್ರಾಕ್ಷನ್? ಐ ಡೋಂಟ್ ನೋ. ಇಲ್ಲ ಫಿಯರ್ ಅಂತ ಮಾಡ್ತಾರೆ, ಇಲ್ಲಾಂದ್ರೆ ಭಯನ ಹುಟ್ಟಿಸ್ತಾರೆ ಅಷ್ಟೇ. ಯಾವುದೋ ಒಂದು ರೀತಿಯಲ್ಲಿ ಆ ಥರ ಆಗ್ತಾ ಇದೆ. ನಮ್ಮ ಜ್ಞಾನವನ್ನು, ಇಂಥ ಅದ್ಭುತ ಜ್ಞಾನವನ್ನು ನೋಡಿ. ಒಂದು ಭೌತಿಕ ಫಾಸ್ಟಿಂಗ್ ಅನ್ನೋದು ಮಿತ್ರರೇ, ನಮ್ಮ ದೇಹದಲ್ಲಿ ಇರುವಂಥ ರಕ್ತದಲ್ಲಿ, ರಕ್ತ ಹೇಗಿರಬೇಕು ಗೊತ್ತಾ? ಯಾವಾಗಲೂ ರಕ್ತ ಅನ್ನೋದು ಆಲ್ಕಲೈನ್ ಆಗಿರಬೇಕು. ಆಲ್ಕಲೈನ್ ಪಿ ಎಚ್ ವ್ಯಾಲ್ಯೂ ಯಾವಾಗಲೂ PH ವ್ಯಾಲ್ಯೂ 7.2 ಇರಬೇಕು. ಮತ್ತೆ ನಮ್ಮಲ್ಲಿ ರಕ್ತ ಹೇಗಿರ್ತದೆ? 5-6 PH ವ್ಯಾಲ್ಯೂ. ಅದು ಅವಾಗ ಅಸಿಡಿಕ್ ಆಗತ್ತೆ. ಅಂದ್ರೆ ರಕ್ತದಲ್ಲಿ ಅಷ್ಟೆಲ್ಲ ಟಾಕ್ಸಿನ್ ಸೇರ್ಕೊಂಡಿದೆ ಅಂತ ಅರ್ಥ. ನಾವು ತಿನ್ನೋ ಆಹಾರ, ನೆನ್ಪಿಟ್ಕೊಳ್ಳಿ, ನಾವು ತಿನ್ನೋ ಆಹಾರ, ಅದರಿಂದ ಬರುವಂತ ವಿಷ, ಎಲ್ಲಾ ಟಾಕ್ಸಿನ್ಸ್, ಆ ಟಾಕ್ಸಿನ್ಸು ಡೈಜೆಸ್ಟ್ ಮಾಡೋಕ್ಕೆ ಲಿವರ್ ಹತ್ರ ಎಂಜೈಮ್ಸ್ ಇಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಏನೇನೋ ಟ್ಯಾಬ್ಲೆಟ್ ನುಂಗಬಹುದು, ಎಷ್ಟೇ ಟ್ಯಾಬ್ಲೆಟ್ಸ್ ನುಂಗಿದ್ರೂ ಅದರಲ್ಲಿರುವಂಥ ಸ್ವಲ್ಪ ಅಂಶಗಳಿಂದ ನಿಮಗೆ ಸ್ವಲ್ಪ ಗುಣ ಅನಿಸ್ಬೋದು ಅಷ್ಟೇ. ಆದರೆ ಕೊನೆಯದಾಗಿ ಏನಾಗುತ್ತೆ ಗೊತ್ತಾ? ಆ ಟಾಕ್ಸಿನ್ಸ್ ಅನ್ನು ಲಿವರ್ ಏನು ಮಾಡುತ್ತೆ, ನೇರವಾಗಿ ಬ್ಲಡ್ ಒಳಗಡೆ ಕಲ್ಸ್ಕೊಡ್ತದೆ. ಯಾಕಂದರೆ ಎಷ್ಟಂತ ಟಾಕ್ಸಿನ್ಸ್ ಅದು ಫಿಲ್ಟರ್ ಮಾಡೋಕ್ಕಾಗತ್ತೆ, ಐ ಮೀನ್ ಡೈಜೆಸ್ಟ್ ಮಾಡೋಕ್ಕಾಗತ್ತೆ. ಅದ್ರ ಕೆಪಾಸಿಟಿ ಇಲ್ಲ. ಅದು ಕೆಪಾಸಿಟಿ ಇಲ್ಲ ಅಂದರೆ ಅರ್ಥ ಏನಂದರೆ ಅದರಿಂದ ಅಂಥ ಎಂಜೈಮ್ಸ್ ಯಾವುದೂ ಇಲ್ಲ ಡೈಜೆಸ್ಟ್ ಮಾಡೋಕ್ಕೆ. ನಾವು ಏನಂದರೆ ಅದು ಬಾಯಿಂದ ಕಲಿಸಿದ್ರೆ ಅದು ಡೈಜೆಸ್ಟ್ ಮಾಡೋಕ್ಕೆ ಅಲ್ಲಿ ಎಂಜೈಮ್ಸ್ಗಳು ಬೇಕು, ಬ್ಯಾಕ್ಟೀರಿಯಾ ಬೇಕು. ಅದು ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಅದು ಖಂಡಿತ ಅದು ವೇಸ್ಟ್ ಮ್ಯಾಟರ್ ಆಗುತ್ತೆ.
ಒಂದು ವ್ಯರ್ಥ ಪದಾರ್ಥ ಅಂತ ಹೇಳ್ತಾರೆ. ಅನ್ಡೈಜೆಸ್ಟೆಡ್ ಅಂತ ಹೇಳ್ತಾರೆ, ಅಜೀರ್ಣವಾಗಿರುವಂಥದ್ದು ಅಂತ. ಅಜೀರ್ಣ ಆಗಿರೋದು, ಅನ್ಡೈಜೆಸ್ಟೆಡ್ ಆಗಿರೋದು, ಇದೆಲ್ಲ ಏನಾಗತ್ತಂದ್ರೆ ಕೊಬ್ಬಾಗಿ ಪರಿವರ್ತನೆ ಆಗತ್ತೆ. ಕೊಬ್ಬಾಗಿ ಪರಿವರ್ತನೆ ಆಗಿರೋದು ಸುಮ್ಮನೆ ಇರೋದಿಲ್ಲ. ಅದು ಲಿವರ್ ಹತ್ರ ಸ್ವಲ್ಪ ಸ್ಟೋರ್ ಆಗೋದು, ಎಲ್ಲ ಸ್ನಾಯುಗಳಲ್ಲಿ ಸ್ಟೋರ್ ಆಗೋದು, ಇನ್ನು ಹೋಗ್ತಾ ಹೋಗ್ತಾ ಪ್ರತಿ ರಕ್ತನಾಳ ಒಳಗಡೆ ಸೇರ್ಕೊಂಡೋದು. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಹೃದಯ ಸುತ್ತು ಒಂಥರ ಅಲ್ಲಿ ಸೇರ್ಕೊಂಡೋದು ಕೊಲೆಸ್ಟ್ರಾಲ್ ಆಗಿ ಎಲ್ಲ ಕೆಲಸಗಳು ಆಗ್ತಾ ಇರ್ತವೆ. ಯಾವಾಗ ಅಂತಂದ್ರೆ ಈ ಅಶುದ್ಧ ಆಹಾರ ನೀವು ಸೇವನೆ ಮಾಡಿದ್ರೆ ಇದರಿಂದ ಬ್ಲಡ್ ಟಾಕ್ಸಿಕ್ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಬ್ಲಡ್ ಯಾವಾಗ ಟಾಕ್ಸಿಕ್ ಆಗುತ್ತೋ ಮಿತ್ರರೇ, ಆ ಬ್ಲಡ್ ಯಾವಾಗ ಟಾಕ್ಸಿಕ್ ಆಗುತ್ತೋ, ಅಸಿಡಿಕ್ ಆಗುತ್ತೋ, ಅದೇ ಪ್ರಧಾನ ಕಾರಣ ಪ್ರತಿಯೊಂದಕ್ಕೂ. ನಿಮ್ಮ ಕೂದಲು ಹೋಗೋದಾಗ್ಲಿ, ನಿಮಗೆ ಯಾವುದು ಒಂಥರ ನೆಗಡಿ, ಜ್ವರ, ತಲೆನೋವು, ಇಲ್ಲಾಂದರೆ ಪಿಂಪಲ್ಸು, ಸ್ಕಿನ್ ಪ್ರಾಬ್ಲಮ್ಸು, ಹಾರ್ಟ್ ಪ್ರಾಬ್ಲಮ್ಸು, ಇದು ಅದು ಎಲ್ಲದೂ ಕಾರಣ ಆ ಬ್ಲಡ್ ಟಾಕ್ಸಿಕ್ ಆಗಿದ್ದಕ್ಕೋಸ್ಕರ ಅಷ್ಟೇ. ಆ ಬ್ಲಡ್ ಟಾಕ್ಸಿಕ್ ಅನ್ನು ತೊಲಗಿಸುವವರೆಗೂ ನಿಮಗೆ ಯಾವ ವ್ಯಾಧಿ ಗುಣ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದನ್ನು ಪೂರ್ತಿ ಆ ಟಾಕ್ಸಿನ್ಸ್ ಅನ್ನು ಆಚೆ ಕಡೆ ಕಲಿಸ್ಬೇಕಾಗಿರುವಂಥದ್ದೇ ನಾವು ಮಾಡಬೇಕಾಗಿರೋದು. ಅದಕ್ಕೆ ಭೌತಿಕ ಫಾಸ್ಟಿಂಗ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅಂತ ಹೇಳೋದು. ಇಲ್ಲಿ ಆಟೋಫ್ಯಾಗಿ ಅಂತ ಒಂದು ಪದ್ಧತಿಯನ್ನು ಕಂಡಿಡಿರುವಂಥ ವ್ಯಕ್ತಿ ಯಶಿನೋರಿ ಒಸುಮಿ. ಈಗಾಗಲೇ ಹೇಳಿದಲ್ಲ, ನೊಬೆಲ್ ಪ್ರಶಸ್ತಿ ಹೊಂದಿರುವಂಥ ವ್ಯಕ್ತಿ. ಅವ್ರೇನು ಮಾಡಿದ ಅಂದರೆ ಒಂದು ಅದ್ಭುತವಾದ ಪ್ರಯೋಗಗಳು ಮಾಡಿ ಇದನ್ನು ಒಂದು ಪದ ಅವರು ಪ್ರಪೋಸ್ ಮಾಡಿರುವಂಥ ಒಂದು ಅದ್ಭುತವಾದ ಪದ. ಅದೇನಂತಂದರೆ ಆಟೋಫ್ಯಾಗಿ ಅಂತ ಕೊಟ್ಟಿದ್ದಾರೆ. ಆಟೋಫ್ಯಾಗಿ, ಆಟೋ ಅಂದರೆ ಸೆಲ್ಫ್, ಓಕೆ, ಆಟೋಮೆಟಿಕ್. ಫ್ಯಾಗಿ ಅಂದರೆ ಈಟಿಂಗ್ ಅಂತ, ಅಂದರೆ ಸೆಲ್ಫ್ ಈಟಿಂಗ್ ಅಂತ ಅರ್ಥ. ಆಟೋ ಅಂದರೆ ಈಗ ಆಟೋ ಯೂರಿನ್ ಥೆರಪಿ ಅಂತೀವಿ, ಅಂದರೆ ನಾವು ಸೆಲ್ಫ್ ಯೂರಿನ್ ಥೆರಪಿ. ಆ ರೀತಿಯಲ್ಲಿ ಆಟೋಫ್ಯಾಗಿ ಅಂದರೆ ಸೆಲ್ಫ್ ಈಟಿಂಗ್. ಅಂದರೆ ಬಾಡಿ ತನ್ನ ತನ್ನ ಒಳಗಡೆ ಇರುವಂಥ, ಅದರ ಒಳಗಡೆ ಇರುವಂಥ ಜೀವಕೋಶಗಳು, ಸತ್ತೋಗಿರುವಂಥ ಜೀವಕೋಶಗಳು ತಿಂದು ಬಿಡುತ್ತದೆ. ಆಯ್ತಾ? ಸತ್ತೋಗಿರುವಂಥ ಡ್ಯಾಮೇಜ್ಡ್ ಸೆಲ್ಸ್ ಅದನ್ನು ತಿಂತದೆ, ಅಂದರೆ ತಿನ್ಬಿಡೋದು ಅಂತಂದರೆ ಅದನ್ನು ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂಡು ಉಪಯೋಗಿಸ್ಕೊತದೆ. ನೋಡಿ ಎಂಥ ಅದ್ಭುತವಾದ ವಿಷಯ. ಅದಕ್ಕೆ ನಾವು ಫಾಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆಟೋಫ್ಯಾಗಿ ಅನ್ನೋದು ಅದರಿಂದ ಪ್ರಯೋಜನ ಎಷ್ಟು ಅಂತಂದರೆ, ಈ ಪ್ರಪಂಚದಲ್ಲಿ ಅದು ಮಾಡೋಂಥ ಕೆಲಸ ಯಾವುದು ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ಏನೋ ತಿನ್ಬೋದು, ಏನು ಬೇಕಂತ ತಿನ್ಬೋದು, ಎಷ್ಟು ತಿಂದ್ರೂ ತಿಂದಿರೋದು ಮತ್ತೆ ರಕ್ತ ಒಳಗಡೆ ಬರೋದು. ಆಯಿತಾ? ಎಷ್ಟೇ ತಿಂದ್ರೂ ನೀವು ಆ ಟಾಕ್ಸಿನ್ ತೊಲಗಿಸೋಕ್ಕೆ ತುಂಬ ಕಷ್ಟ. ಒಂದು ಸರಿ ಟಾಕ್ಸಿನ್ಸ್ ಒಳಗಡೆ ಬಂದು ಸೇರಿಕೊಂಡಿದ್ರೆ ಅದು ಅಷ್ಟು ಈಸಿಯಾಗಿ ತೊಲಗಿಸೋದು ಆಗೋದಿಲ್ಲ. ಆಯಿತಾ? ಡಿಟಾಕ್ಸ್ ಮಾಡೋದು ಇಲ್ಲ, ಡಿಟಾಕ್ಸ್ ಮಾಡೋಕ್ಕೆ ವಿಧ ವಿಧ ಪ್ರಯತ್ನಗಳು ಮಾಡ್ತೀವಿ ನಾವು. ಸ್ವಲ್ಪ ಡಿಟಾಕ್ಸ್ ಮಾಡೋಕ್ಕೆ ಬಹುಶಃ ನಿಮ್ಮ ಏನಂತದ್ದು ಲಿವರ್ ಸ್ವಲ್ಪ ಡಿಟಾಕ್ಸ್ ಮಾಡ್ಬೋದಾಯಿತು, ಲಂಗ್ಸು ಡಿಟಾಕ್ಸ್ ಮಾಡ್ತಾ ಇರ್ತದೆ, ಕಿಡ್ನಿ ಹತ್ರ ಸ್ವಲ್ಪ ಡಿಟಾಕ್ಸ್ ಅಂತ ಆಗ್ತದೆ. ಸೊ ಈ ರೀತಿಯಲ್ಲಿ ಆಗುವಂಥ ಅವಕಾಶ ಇದೆ. ಸ್ಕಿನ್ನಿಂದನೂ ಡಿಟಾಕ್ಸ್ ಆಗ್ತಾ ಇರ್ತದೆ, ಆಗಬಹುದು, ಆಗ್ತದೆ. ಬಟ್ ಪೂರಾ ಡಿಟಾಕ್ಸ್ ಅನ್ನು ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಪೂರಾ ಡಿಟಾಕ್ಸ್ ಆಗಬೇಕು ಅಂತಂದರೆ ಖಂಡಿತ ರಕ್ತವನ್ನು ಶುದ್ಧಿ ಮಾಡಬೇಕು. ನೋಡಿ, ರಕ್ತ ಅನ್ನೋದು RBCs, ರೆಡ್ ಬ್ಲಡ್ ಸೆಲ್ಸ್ ಅನ್ನೋದೇನಿದೆಯಲ್ಲ, ಅದರಲ್ಲಿ ರಕ್ತದಿಂದನೇ ನಮಗೆ ರಕ್ತ ಹೇಗಂತಂದರೆ ರಿವರ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು. ಒಂದು ನಮ್ಮ ಜೀವನಕ್ಕೆ ಒಂದು ನದಿ ಥರ ಅದು ಹರಿತಾನೇ ಇರ್ತದೆ ಎಲ್ಲ ಕಡೆ. ಕೂದಲು ಮೇಲೆ ತಲ್ಲದ ಕೂದಲಿಂದ ಖಾಲಿ ಪಾದಗಳ ಕೊನೆ ಉಗುರುವರೆಗೂ ಅದು ಹರಿತಾನೆ ಇರ್ತದೆ. ಅದರಿಂದ ನಮಗೆಲ್ಲ ಬರೋದು ಆ ರಕ್ತದಿಂದನೇ. ಆಕ್ಸಿಜನು ರಕ್ತದಿಂದನೇ, ಗ್ಲೂಕೋಸು ರಕ್ತದಿಂದನೇ, ಎಲ್ಲ ಪೋಷಕಾಂಶಗಳು, ಎಲ್ಲ ಲವಣಗಳು, ವಿಟಮಿನ್ಸು ಎಲ್ಲ ಅದರಿಂದನೇ ಬರೋದು. ನಮ್ಮ ಜೀವಕಣಗಳು ತುಂಬ ಅದ್ಭುತವಾದ ಆರೋಗ್ಯವಾಗಿ, ಜೀವಕಣಗಳು ಏನಿದೆಯೋ ಪ್ರತಿಯೊಂದು ಅಂಗ ಜೀವಕಣಗಳಿಂದ ನಿರ್ಮಿತ ಆಗತ್ತೆ. ಆ ಜೀವಕಣಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದೇ ರಕ್ತ ಶುದ್ಧಿಯಾಗಿರಬೇಕು.
ರಕ್ತದಿಂದ ಎಲ್ಲ ಅಂಶಗಳು ಅದಕ್ಕೆ ಸೇರಬೇಕು. ರಕ್ತದಲ್ಲಿ ಟಾಕ್ಸಿನ್ಸ್ ಹೆಚ್ಚಾಗಿದ್ರೆ ರಕ್ತ ಮಂದವಾಗತ್ತೆ, ಒಂಥರ ತಿಳಿಯಾಗಿರೋಕ್ಕಿಂತ ರಕ್ತ ಮಂದವಾಗತ್ತೆ. ಇಟ್ ವಿಲ್ ಬಿಕಮ್ ಥಿನ್, ಸಾರಿ, ಇಟ್ ವಿಲ್ ಬಿಕಮ್ ಥಿಕ್. ಯಾವಾಗ ರಕ್ತ ಥಿಕ್ ಆಗತ್ತೋ, ಮಂದವಾಗತ್ತೋ, ಖಂಡಿತ ನಿಮಗೆ ಬೇಕಾಗಿರುವಂಥ ಪೋಷಕಾಂಶಗಳಾಗಲಿ, ಆಕ್ಸಿಜನ್, ಇನ್ನು ಇತರ ಎಲ್ಲ ಪೋಷಕಾಂಶಗಳು ಅಲ್ಲಿ ಆ ಸೆಲ್ಗೆ ಸೇರೋದು ಕಷ್ಟ ಆಗತ್ತೆ. ಆಮೇಲೆ ಸೆಲ್ಲಿಂದ ಬಂದಿರುವಂಥ, ಸೆಲ್ಲಿಂದ ಆಚೆ ಕಡೆ ಬರ್ತಾ ಇರುವಂಥ ವೇಸ್ಟ್, ಅದನ್ನೂ ಸಹ ಅದನ್ನೂ ಸಹ ರಕ್ತದಿಂದನೇ ಆಚೆ ಕಡೆ ಕಲಿಸ್ಬೇಕಾಗಿರುವಂಥ ವ್ಯವಹಾರ. ಸೆಲ್ಲಿಂದ ಬಂದಿರೋದು ಅಲ್ಲಿಗೆ ಬರುತ್ತೆ, ಸೆಲ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಹೋಗ್ತಾ ಇರ್ತದೆ. ಆಯ್ತಾ? ಇದು ಟೂ ವೇ ಆಕ್ಚುಲಿ ಮೆಕ್ಯಾನಿಸಮ್. ಇಷ್ಟೆಲ್ಲ ಇರುವಾಗ ಮಿತ್ರರೆ, ಅಫ್ಕೋರ್ಸ್ ಅದಕ್ಕೆ ಹೋಗ್ಬೇಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ನರ್ವ್ಸ್ ಇರುತ್ತೆ. ಒಂದೇ ಬ್ಲಡ್ ಅಂದರೆ ಬ್ಲಡ್ ಒಳಗಡೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಮಿಂಗು ಅಂದರೆ ಇನ್ಕಮಿಂಗು ಔಟ್ ಗೋಯಿಂಗ್ ಅಂದರೆ ಡಿಫ್ರೆಂಟ್ ಇರುತ್ತೆ. ಆದರೆ ರಕ್ತದಿಂದನೇ, ಅದು ರಕ್ತನೇ ಇದು ರಕ್ತನೇ. ಒಂದು ಮಾಲಿನ್ಯ ರಕ್ತ, ಒಂದು ಸ್ವಚ್ಛವಾದ ರಕ್ತ. ಉದಾಹರಣೆಗೆ ಒಂದು ಅವಯವ ಇದೆ, ಅವಯವಕ್ಕೆ ಒಂದು ಕಡೆಯಿಂದ ಶುದ್ಧ ರಕ್ತ ಬರ್ತಾ ಇರ್ತದೆ, ಇನ್ನೊಂದು ಕಡೆ ಮಾಲಿನ್ಯ ರಕ್ತ ಆಚೆ ಕಡೆ ಹೋಗ್ತಾ ಇರ್ತದೆ. ಆ ಮಾಲಿನ್ಯ ರಕ್ತದ ಏನಿರ್ತದೆ ಅಂದರೆ ಎಲ್ಲ ಮಾಲಿನ್ಯಗಳು ಇರ್ತವೆ. ಅಂತಂದ್ರೆ ಆ ಅಂಗ ಉತ್ಪತ್ತಿ ಮಾಡಿರುವಂಥ ಒಂದು ಟಾಕ್ಸಿನ್ಸ್, ವ್ಯರ್ಥ ಪದಾರ್ಥಗಳು ಅಲ್ಲಿಂದನೇ ಆಚೆ ಕಡೆ ಹೋಗ್ಬೇಕು. ಉದಾಹರಣೆಗೆ ಯಾವುದೇ ಒಂದು ಅಂಗ, ಅದರ ಒಳಗಡೆ ಇರುವಂಥ ಸೆಲ್, ಜೀವಕಣ ಆಕ್ಸಿಜನ್ನು ಮತ್ತು ಗ್ಲೂಕೋಸನ್ನು ತಗೊಂಡು ಶಕ್ತಿ ತಯಾರು ಮಾಡಿಕೊಂಡು, ಆ ತಯಾರು ಮಾಡುವಾಗ ಅದು ಉತ್ಪನ್ನ ಮಾಡುವಂಥ ಇಂಗಾಲ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರಕ್ತ ಒಳಗಡೆ ಹೋಗುತ್ತೆ. ನೋಡಿದಿರಿ, ನೋಡ್ಕೊಳ್ಳಿ. ರಕ್ತ ಒಳಗಡೆ ಹೋಗಿ ನೇರವಾಗಿ ಎಲ್ಲಿಗೆ ಹೋಗುತ್ತೆ? ಅದು ಉಸಿರಾಟ ವ್ಯವಸ್ಥೆ ಅಂತಂದ್ರೆ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶಗಳಿಂದ ಮೂಗಿಯಿಂದ ಆಚೆ ಕಡೆ ಹೋಗುತ್ತೆ. ಇಂಥ ವ್ಯವಹಾರ ಆಗ್ತಾ ಇರ್ತದೆ, ನೆನಪಿಟ್ಕೊಳ್ಳಿ. ಇದರಲ್ಲಿ ರಕ್ತದಲ್ಲಿರುವಂಥ ಅಶುದ್ಧಿಯನ್ನು ಹೇಗೆ ತೊಲಗಿಸೋದು, ಇದು ಒಂದು ಅದ್ಭುತವಾದ ವಿಷಯ. ಆಯ್ತಾ? ನೀವು ಯಾವಾಗ ಫಾಸ್ಟಿಂಗ್ ಮಾಡ್ತಿರೋ ನೆನ್ಪಿಟ್ಕೊರಿ. ಫಾಸ್ಟಿಂಗ್ ಅಂದರೆ ಉಪವಾಸ ಅಂತ ನಾವು ಹೇಳಿದ್ವಲ್ಲ. ಈ ಆಟೋಫ್ಯಾಗಿ ಅನ್ನೋದು ನೋಡಿ, ನಮ್ಮ ದೇಹದಲ್ಲಿ ಆಟೋಫ್ಯಾಗಿ ಸ್ಟಾರ್ಟ್ ಆಗೋದು ಹೇಗೆ ಅಂತ ನಾನು ಹೇಳ್ತೀನಿ. ಅದೊಂದು ಹೇಳಿ ಇವತ್ತಿನ ಅಂಶವನ್ನು ಮುಕ್ತಾಯ ಮಾಡೋಣ. ಯಾಕಂದ್ರೆ ತುಂಬ ದೊಡ್ಡ ಅಂಶ ಇದು, ಮತ್ತೆ ಮತ್ತೆ ನಾವು ಹೆಚ್ಚೆಚ್ಚು ತಿಳ್ಕೊತಾ ಇರ್ತೀವಿ. ಓಕೆ, ಈ ಆಟೋಫ್ಯಾಗಿ ಅನ್ನೋದಿದೆಯಲ್ಲ, ಅದು ಉಪವಾಸ ಅಂತಂದರೆ ಭೌತಿಕ ಉಪವಾಸ. ಇದನ್ನು ಸರಿಯಾದ ರೀತಿಯಲ್ಲಿ ಯಾರು ಆಕ್ಟಿವೇಟ್ ಮಾಡ್ಕೊತಾರೋ ಪ್ರತಿದಿನ ಆಕ್ಟಿವೇಟ್ ಮಾಡ್ಕೋಬಹುದು, ಅವಕಾಶ ಇದೆ. ಪ್ರತಿದಿನ ನಿಮ್ಮ ದೇಹ ಶುದ್ಧಿ, ನಿಮ್ಮ ರಕ್ತ ಶುದ್ಧಿ ಆಗ್ತಾ ಇರ್ತದೆ. ನಿಮ್ಗೆ ಯಾವುದೇ ಒಂದು ಪಿಂಪಲ್ ಬರೋದಿಲ್ಲ. ಆಯ್ತಾ? ನಿಮ್ಗೆ ಯಾವುದೋ ಒಂದು ತಲೆನೋವಾಗಲಿ ಇನ್ನೊಂದಾಗಲಿ ಏನೂ ಆಗೋದಿಲ್ಲ. ಆರೋಗ್ಯವಂತವಾಗಿರ್ತೀರ. ಯಾವ ವ್ಯಾಧಿ ಬರೋದಿಲ್ಲ, ಯಾವ ಡಾಕ್ಟರ್ ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಆಟೋಫ್ಯಾಗಿ ಅನ್ನೋಂಥದ್ದಿದೆಯಲ್ಲ, ಅದೇ ನಿಮ್ಮ ಅದ್ಭುತವಾದ ವೈದ್ಯರು. ಆಯ್ತಾ? ನಿಮ್ಮ ಅದ್ಭುತವಾದ ವೈದ್ಯರನ್ನು ಆಕ್ಟಿವೇಟ್ ಮಾಡುವಂಥ ಕ್ರಿಯೆ ಇದು ಆ್ಯಕ್ಚುಲಿ ಆಟೋಫ್ಯಾಗಿ ಅಂದರೆ. ನಿಮ್ಮ ಒಳಗಡೆ ಇರುವಂಥ ಅಂತರ ವೈದ್ಯರು ಯಾರಿದ್ದಾರೋ ಅವರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಇದು ಮಾಡ್ತದೆ ಆಟೋಫ್ಯಾಗಿ ಅನ್ನೋದು. ಸರಿ, ಆಟೋಫ್ಯಾಗಿ ಯಾವಾಗ ಆಗ್ತದೆ ಗೊತ್ತಾ? ನಾನೊಂದು ರೂಲ್ ಹೇಳ್ತೀನಿ. ಏನಂತಂದರೆ, ಮಿನಿಮಮ್ 8 ಅವರ್ಸ್, ಅಂದರೆ ಏನೇ ತಿಂದ್ರೂ 8 ಅವರ್ಸಲ್ಲಿ ತಿಂದ್ಬಿಡ್ಬೇಕು. ಒಂದು 8 ಅವರ್ಸ್ಗಿಂತ ಜಾಸ್ತಿ, ಆ 8 ಅವರ್ಸ್ಗಿಂತ ಹೆಚ್ಚಾಗಿ ಒಂದ್ಸರಿ ಬಿಗಿನಿಂಗಲ್ಲಿ 10-12 ಅವರ್ಸ್ವರೆಗೂ ತಿನ್ಬೋದು ಅನ್ಕೊಂಡ್ರೆ, ಮಿಕ್ಕಿದು ಎಷ್ಟಿರ್ತದೆ? ಮಿಕ್ಕಿದು 12 ಅವರ್ಸು ಫಾಸ್ಟಿಂಗ್ ಅಂತಂದರೆ. ಉದಾಹರಣೆಗೆ ಹೇಳ್ತೀನಿ. ಈಗ ನಾವು ಬೆಳಗ್ಗೆ 10 ಗಂಟೆಗೆ ತಿಂದ್ವಿ ಅಂತ ಇಟ್ಕೊಳ್ಳಿ, ನೈಟು 8 ಗಂಟೆವರೆಗೂ, ನೈಟು 6 ಅಂತ ಇಟ್ಕೊಳ್ಳಿ, 6 ಗಂಟೆ. ನೈಟು 10ಇಂದ 6 ಗಂಟೆಯಿಂದ ಎಷ್ಟಾಗುತ್ತೆ? 8 ಅವರ್ಸ್ ಆಗುತ್ತೆ. ಆ 8 ಅವರ್ಸು ನೀವು ಏನೇ ತಿನ್ಬೇಕಂದ್ರು, ಬೆಳಗ್ಗೆ ತಿಂತೀರಾ, ಮಧ್ಯಾಹ್ನ ತಿಂತೀರಾ, ಸಾಯಂಕಾಲ ತಿಂತೀರಾ, ಇಲ್ಲ 2 ಹೊತ್ತು ತಿಂತೀರಾ, ನಿಮ್ಮ ಇಷ್ಟ. ಏನು ಬೇಕಾದರೂ ಅಷ್ಟು ಆ 8 ಗಂಟೆ ಒಳಗಡೆ ತಿನ್ಬಿಡಿ. ಮಿಕ್ಕಿದ 16 ಅವರ್ಸ್ ಗಿವ್ ಫಾಸ್ಟಿಂಗ್ ಅಂತಂದರೆ, ಇವತ್ತು 6 ಗಂಟೆಗೆ ತಿಂದರೆ ಮತ್ತೆ ನಾನು ನನ್ನ ಬಾಯಲ್ಲಿ ಏನೇ ಹೋಗ್ಬೇಕಂದ್ರೂ ಬೆಳಗ್ಗೆವರೆಗೂ ನಾನು ಪೂರ್ತಿ ಉಪವಾಸನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆಯಿತಾ? ಅಲ್ಲಿ ಎಷ್ಟು ಗಂಟೆ ಬರ್ತದೆ ಅಂದರೆ, 6 ಗಂಟೆಯಿಂದ 6 ಗಂಟೆ ಅಂದರೆ 12 ಗಂಟೆ ಕಾಲ. ಮತ್ತೆ ನಾನು ಅಲ್ಲಿಂದ ಇನ್ನೂ ಒಂದು 10 ಗಂಟೆವರೆಗೂ ಹೋಗ್ತೇನೆ ಅಂದರೆ ಅಲ್ಲೊಂದು 4 ಗಂಟೆ ಕಾಲ. ಟೋಟಲ್ 16 ಗಂಟೆ ಕಾಲ ನೀವು ಉಪವಾಸದಲ್ಲಿ ಇದ್ದೀರಿ ಅಂತ ಅರ್ಥ. ಅದು ಪ್ರತಿದಿನ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ. ನಾನು ಮಾಡ್ತೀನಿ ಅದೇ ರೀತಿಯಲ್ಲಿ. ಆಯಿತಾ? ಪ್ರತಿನಿತ್ಯ ಇದೇ ರೀತಿಯಲ್ಲಿ ಮಾಡೋದು. ಒಂದು ದಿವಸ ಮುಂಚೆ
ನಾವು ತಿನ್ನೋದು 6 ಗಂಟೆ, 7 7 o'clock ಆ ಥರ ತಿಂದರೆ ಮತ್ತೆ ನೆಕ್ಸ್ಟ್ ಡೇ 10 ಗಂಟೆ 10:30ವರೆಗೂ ಏನು ತಿನ್ನೋದಿಲ್ಲ. ಬಹುಶಃ ಬೆಳಗ್ಗೆ ಮೂತ್ರ, ನೀರು, ಏನೋ ಜ್ಯೂಸ್ ಗೀಸ್ ಕೊಟ್ಟರೆ ಅವಕಾಶ ಇದ್ರೆ ಜ್ಯೂಸು, ಆಯಿತಾ. ಇಲ್ಲ ಅಂದರೆ ಅಲ್ಲಿ ಇನ್ನೇನು ನಡೆಯೋದಿಲ್ಲ. ನೋಡಿ, ದೇಹದಲ್ಲಿ ಆಟೋಫ್ಯಾಗಿ ಸ್ಟಾರ್ಟ್ ಆಗಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಮಿನಿಮಮ್ ಮಿನಿಮಮ್ ಅಂದರೆ ಮಿನಿಮಮ್, ಆಯಿತಾ, ಒಂದು 8 ಗಂಟೆ. ಈ 8 ಗಂಟೆಗೆ ಮೀರಿ ನೀವೇನು ತಿನ್ನಬಾರ್ದು. ಅದಾದಮೇಲೆ ಎಲ್ಲ ಕ್ಲೋಸ್ ಮಾಡಬೇಕು. ಅಂದರೆ ನಿಮ್ಮ ಬಾಯಿ ಒಳಗಡೆ, ಜೀರ್ಣಾಶಯ ಒಳಗಡೆ ಯಾವುದೇ ಒಂದು ಒಳಗಡೆ ಹೋಗ್ಬೇಕಾಗಿರೋಂಥದ್ದು ಅಟ್ಲೀಸ್ಟ್ ಒಂದು 8 ಗಂಟೆ ಕಾಲ ಪೂರ್ತಿ ವಿರಾಮ ಇರಬೇಕು ನಿಮ್ಮ ಜೀರ್ಣಾಶಯಕ್ಕೆ. ಅಂದರೆ ಅಂದರೆ ಒಳ್ಳೆಯ ಅದ್ಭುತವಾದ ಉಪವಾಸ ಅಂದರೆ 16 ಗಂಟೆ ಕಾಲ. ನಿಮಗೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ? ಸಾಧ್ಯವಾಗ್ತಾ ಇಲ್ಲ ಅಂದರೆ ಅವಾಗ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊತ ಹೋಗೋದು. ಉದಾಹರಣೆಗೆ ಅಷ್ಟು ಆಗಲ್ಲ, 16 ಗಂಟೆ ಕೊಡೋಕ್ಕಾಗಲ್ಲ, 12 ಗಂಟೆಗೆ ಬನ್ನಿ. 14 ಗಂಟೆ, 12 ಗಂಟೆ, 10 ಗಂಟೆ, ಆಯಿತಾ. 10 ಗಂಟೆ 10 ಗಂಟೆ ಅಂದರೆ ಏನಾಗುತ್ತೆ? ಬೆಳಗ್ಗೆ 9 ಗಂಟೆ ಆದರೆ ಸಾಯಂಕಾಲ ಒಂದು ಆಲ್ಮೋಸ್ಟು ನಾವು 7 8 ಅಷ್ಟುವರೆಗೂ ನಾವು ಮಾಡ್ಕೋಬೋದು. ಮತ್ತು ಅಲ್ಲಿಂದ ಬೆಳಗ್ಗೆ ಒಂದು 8 ಗಂಟೆ ಅಷ್ಟೇ. ಅಂದರೆ ನೈಟ್ ಒಂದು 7 o'clock ಅಂದ್ಕೊಂಡ್ರೆ ಬೆಳಗ್ಗೆ ನಾವು 7 o'clock ಅಂತ ಇಟ್ಕೊಂಡ್ರೆ ಒಂದು 12 hours ಆಗುತ್ತೆ ಫಾಸ್ಟಿಂಗ್. ನಾನೇನು ಮಾಡ್ತೀನಿ, ನಾನು ಹೇಳ್ತಾ ಅಂದರೆ ಆ 12 hours 14 ಮಾಡ್ಕೊಳ್ಳಿ, 14 hours 16 ಮಾಡ್ಕೊಳ್ಳಿ. ಅವಾಗ ನೆನ್ಪಿಟ್ಕೊಳ್ಳಿ, ನೀವು ನೈಟು 6 ಗಂಟೆಗೆ ಮುಗಿಸಿದಂತ ಇಟ್ಕೊಳ್ಳಿ ನೀವು ಊಟ, ಇಲ್ಲ 7 ಗಂಟೆಗೆ ಮುಗಿಸಿದಂತ ಇಟ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ 8 hours ಏನು ತಿಂದಿಲ್ಲ ಅಂದರೆ, ನಿಮ್ಮ ಬಾಯಿ ಒಳಗಡೆ ಏನು ಹೋಗಿಲ್ಲ ಒಳಗಡೆ ಅಂತಂದರೆ ಆವಾಗ ಆಟೋಫ್ಯಾಗಿ ಸ್ಟಾರ್ಟ್ ಆಗುತ್ತೆ. ಅಷ್ಟುವರೆಗೂ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ಸೆಲ್ಫ್ ಹೀಲಿಂಗ್ ಮೆಕಾನಿಸಮ್ ವಿಲ್ ಬಿ ಆಕ್ಟಿವೇಟೆಡ್ ಓನ್ಲಿ ವೆನ್ ಯು ಸ್ಟಾಪ್ ಆ್ಯಂಡ್ ಡೋಂಟ್ ಈಟ್ ಎನಿಥಿಂಗ್ ಫಾರ್ ನೆಕ್ಸ್ಟ್ 8 hours. ಅದ್ರ ಮೇಲೆ ನಿಮ್ಮಿಷ್ಟ, ಅದ್ರ ಮೇಲೆ ಎಷ್ಟಾದರೂ ಮಾಡ್ಕೊಳ್ಳಿ, ಅಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ಉತ್ತಮ. ಅರ್ಥ ಆಯ್ತಾ? ಈಗ ನೈಟು ನಾನು 7 o'clock ತಿಂದಿದ್ದೀನಿ, ಅಲ್ಲಿಂದ ಇನ್ನು 8 ಗಂಟೆ ಕಾಲ ಅಂದರೆ ಆಲ್ಮೋಸ್ಟ್ ನೈಟೆಲ್ಲ ನಾನು ಏನು ತಿನ್ನಲ್ಲ, ನನ್ನ ಜೀರ್ಣಾಶಯನ ಹಾಗೆ ಬಿಟ್ಬಿಟ್ಟಿರ್ತೀನಿ. 8 ಗಂಟೆ ಕಾಲ ವೆಯ್ಟ್ ಮಾಡ್ತದೆ ಒಳಗಡೆ. ವೆಯ್ಟ್ ಮಾಡಿ ಓಕೆ ಇನ್ನೇನು ಒಳಗಡೆ ಬರ್ತಾ ಇಲ್ಲ ಅಂತಂದ್ರೆ ಏನು ಮಾಡ್ತದೆ, ನಿಮ್ಮ ಒಳಗಡೆ ಇರುವಂಥ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ಆಟೋಫ್ಯಾಗಿ ಸ್ಟಾರ್ಟ್ ಆಗಿಬಿಡ್ತದೆ. ಒಳಗಡೆ ಇರುವಂಥ ಎಲ್ಲ ಸತ್ತೋಗಿರೋ ಸೆಲ್ಸ್ನು ಅದನ್ನು ರಿಪೇರ್ ಮಾಡೋದಾಗಲಿ, ಸೆಲ್ ರಿಪೇರ್, ಸೆಲ್ ರೀಜನ್ರೇಷನ್, ಆಯಿತಾ, ಟಾಕ್ಸಿನ್ಸ್ನು ಆಚೆ ಕಡೆ ಕಳಿಸೋದು, ಟಾಕ್ಸಿನ್ಸ್ ಖಂಡಿತವಾಗಿ ಮಲದಿಂದ ಆಚೆ ಕಡೆ ಕಳಿಸೋದಾಗಲಿ, ಎಲ್ಲ ಕೆಲಸ ನೈಟ್ ಮಾಡ್ತಾ ಇರ್ತದೆ. ಪೂರ್ತಿ ರಿಪೇರಿಂಗ್ ಮೆಕ್ಯಾನಿಸಮ್. ಅಂದರೆ ಏನು ಅರ್ಥ ಮಾಡ್ಕೊಂತ ನಿಮ್ಮ ದೇಹಕ್ಕೆ ಅಂತಂದರೆ, ಈಗ ನಾನು ಡೈಜೆಷನ್ ಮೋಡಿಂದ ರಿಪೇರ್ ಮೋಡ್ಗೆ ಬಂದಿದ್ದೀನಿ ಅಂತ ಅರ್ಥ ಆಗತ್ತೆ. ನಾವು ಏನೋ ಒಂದು ತಿಂತಾನೆ ಇದ್ರೆ ಅದು ಏನು ಅನ್ಕೊತದೆ, ಇನ್ನೂ ತಿಂತಾ ಇದ್ದಾನೆ, ಇವು ತಿಂತಾ ಇದ್ದಾನೆ ಅಂದರೆ ಆಯಿತು ನಾನು ಡೈಜೆಷನಲ್ಲಿ ಇಡ್ತೇನೆ ಅಂದರೆ ಡೈಜೆಷನ್ ಇಟ್ಬಿಡ್ತದೆ ಅಷ್ಟೇ. ನೀವು ಯಾವಾಗ ಸ್ಟಾಪ್ ಮಾಡಿ ಒಂದು 8 ಗಂಟೆ ಕಾಲ ಒಂದು ಬಾಯಿಂದ ಒಂದನ್ನು ಕಲಿಸ್ತಾ ಇಲ್ಲ, ನೀರು ಕಲಿಸಿದ್ರೆ ಕಲಿಸ್ಬೋದು ಅಷ್ಟೇ. ಅವಾಗ ಅದಕ್ಕೆ ಅರ್ಥ ಆಗತ್ತೆ, ಓಕೆ ನಾವು ಐ ಆಮ್ ಔಟ್ ಆಫ್ ದ ಡೈಜೆಷನ್ ಮೋಡ್, ಐ ಆಮ್ ಇನ್ ದಿ ರಿಪೇರ್ ಮೋಡ್. ಅಂಥ ಸ್ಥಿತಿಯನ್ನು, ಅಂಥ ಪರಿಸ್ಥಿತಿಯನ್ನು ನೀವೆಲ್ಲರೂ ಕಲ್ಪಿಸ್ಬೇಕು ಮಿತ್ರರೇ. ನಿಮ್ಮ ದೇಹಕ್ಕೆ ಯಾವಾಗ ಕಲ್ಪಿಸ್ತಿರೋ, ನಿಮ್ಗೇನು ಬೇಕು? ವೆಯ್ಟ್ ಲಾಸ್ ಬೇಕಾ? ಅನಾರೋಗ್ಯ ಹೋಗಲಾಡಿಸ್ಬೇಕಾ? ನಿಮ್ಮ ದೇಹ ಸ್ಕಿನ್ ಪ್ರಾಬ್ಲಮ್ಸ್ ಹೋಗಲಾಡಿಸ್ಬೇಕಾ? ನೀವೇನು ಮಾಡಬೇಕು, ಏನು ಸಾಧಿಸ್ಬೇಕು? ನೀವು ಡಯಾಬಿಟಿಸ್ ಹೋಗಲಾಡಿಸ್ಬೇಕಾ? ಇಲ್ಲಾಂದರೆ BP ಹೋಗಲಾಡಿಸ್ಬೇಕಾ? ಏನು ಬೇಕಂದ್ರೂ ಅದು ಹೋಗುತ್ತೆ, ಅದು ಆಗತ್ತೆ. ಅಂಥ ಅಂಥ ಅದ್ಭುತವಾದ ಒಂದು ಅಂಶ ಇದು, ಅದ್ಭುತವಾದ ಟೆಕ್ನಿಕ್ ಇದು. ನಾವು ಮಾಡಬೇಕಾಗಿರೋದು ಇಷ್ಟೇ. ಅಂದರೆ ಇದೊಂಥರ ಮಿರಾಕಲ್ ಆ್ಯಕ್ಚುಲಿ, ಆಯಿತಾ. ಇದೊಂದು ಮಿರಾಕಲ್ ಆ್ಯಂಡ್ ಒಂದು ಅದ್ಭುತವಾದ ಪ್ರಾಸೆಸ್ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಏನಾಯಿತು, ನಾವು ಮಾಡಬೇಕಾಗಿರೋದು ಆಟೋಫ್ಯಾಗಿ ಅಂತ ಒಂದು ಪ್ರಕ್ರಿಯೆ ಶುರು ಮಾಡಬೇಕಂದ್ರೆ ದೇಹ ಶುರು ಮಾಡ್ಕೊತದೆ, ನೀವೇನು ಮಾಡೋದು ಬೇಕಾಗಿಲ್ಲ. ಬಟ್ ನೀವು ಮಾಡಬೇಕಾಗಿರೋದು, ಒಂದು ಸರಿ ಆಹಾರ ನಿಲ್ಲಿಸಿದ್ರೆ ಅಲ್ಲಿಂದ 8 ಗಂಟೆ ಕಾಲ ಏನು ಬಾಯಿ ಒಳಗಡೆ ಹೋಗಬಾರ್ದು, ಘನ ಪದಾರ್ಥ ಹೋಗಲೇಬಾರ್ದು. ನಾವು ಹಾಗೆ ಮಾಡಲ್ಲ. ಒಂದು ಯಾವುದೇ ಆಹಾರ ತಿಂತಿರ್ತೀವಿ, ಅದಿನ್ನೂ ಕೆಳಗಡೆ ಜಾರಿಲ್ಲ, ಡೈಜೆಷನಿಂದ ವಿಸರ್ಜನೆಗೆ ಜಾರಿಲ್ಲ, ಅಷ್ಟು ಒಳಗಡೆ ಇನ್ನೊಂದು ಹೋಗಿರ್ತದೆ ಪೈಪ್ಲೈನಲ್ಲಿ.
ನೋಡಿ. ಅವಾಗ ಅದು ಆಚೆ ಕಡೆ ಕಲಿಸ್ಬೇಕಾ ಇದು ಅರಗಿಸ್ಬೇಕಾ? ಅರ್ಥ ಆಗೋದಿಲ್ಲ ಸಿಸ್ಟಮ್ಗೆ. ಅರ್ಥ ಆಯ್ತಾ? ಯಾವಾಗ ನೆನ್ಪಿಟ್ಕೊರಿ, ನಿಮ್ಮ ನೀವು ಡೈಜೆಷನ್ ಮೋಡಲ್ಲಿ ಇರೋಂಥವರೆಗೂ ನಿಮ್ಮ ಪ್ರಾಣಶಕ್ತಿ ಡೈಜೆಷನ್ ಖರ್ಚು ಆಗ್ತಾನೇ ಇರ್ತದೆ. ನಿಮ್ಮ ಪ್ರಾಣಶಕ್ತಿ ಪೂರ್ತಿ ಅಲ್ಲಿ ಖರ್ಚಾಗ್ತಾ ಇರುವಾಗ ನಿಮಗೆ ಹೀಲಿಂಗ್ ಹೇಗೆ ಸಾಧ್ಯವಾಗುತ್ತೆ? ಹೀಲಿಂಗ್ ಸಾಧ್ಯವಾಗೋದು ಯಾವಾಗ? ರಿಪೇರ್ ಮೋಡಲ್ಲಿ. ರಿಪೇರ್ ಮೋಡ್ಗೆ ಯಾವಾಗ ಬರುತ್ತೆ? ನೀವು ಡೈಜೆಷನ್ ಸ್ಟಾಪ್ ಮಾಡಿಬಿಟ್ರೆ ಆ ಶಕ್ತಿಯನ್ನು, ಆ ಪೂರ್ತಿ ಶಕ್ತಿಯನ್ನು ಈ ಕಡೆ ಹೀಲಿಂಗ್ ಕಡೆ ಕಲಿಸ್ತದೆ. ಅವಾಗ ಆ ಹೀಲಿಂಗ್ ಕಡೆ ಬರುವಾಗ ಏನಾಗತ್ತಂದ್ರೆ ಆ ಶಕ್ತಿ ಪೂರ್ತಿ ಉಪಯೋಗಿಸ್ಕೊಂಡು ನಮ್ಮ ದೇಹದಲ್ಲಿ ಸತ್ತೋಗಿರೋ ಸೆಲ್ಸ್ ಆಗಲಿ, ಅದು ಓವರ್ ಗ್ರೋತ್ ಆಗಲಿ, ಟ್ಯೂಮರ್ಸ್ ಆಗಲಿ, ಇನ್ನೊಂದಾಗಲಿ ಪ್ರತಿಯೊಂದನ್ನು ಕರಗಿಸ್ತಾ ಹೋಗ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಟ್ಯೂಮರ್ಸ್ ಕರಗಿಸಿ ಅದರ ಅದರ ಅದನ್ನು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸ್ಕೊಂಡು ನಿಮ್ಮ ದೇಹನೇ ತಿಂತದೆ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಟ್ಯೂಮರ್ ಅಲ್ಲಿತ್ತು, ಆ್ಯಕ್ಚುಲಿ ಈ ಆಟೋಫ್ಯಾಗಿ ಪ್ರಾಸೆಸ್ಸಿಂದ ಇವರು ಮಾಡುವಂಥ ಯಶಿನೋರಿ ಒಸೂಮಿ ಮಾಡಿರುವಂಥ ಕೆಲಸ ಏನೋ ಗೊತ್ತಾ? ಕ್ಯಾನ್ಸರ್ ಸೆಲ್ಸನ್ನು ತಿಂದ್ಬಿಡ್ತದೆ ಅಂತ ಪ್ರೂವ್ ಮಾಡಿದರು. ಅದಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದು. ಮತ್ತು ಯಾವ ಡಾಕ್ಟರ್ ನಿಮಗೆ ಈ ಯಾವುದು ಆಟೋಫ್ಯಾಗಿ ಇಲ್ಲಾಂದರೆ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ ನೋಡಿ, ನೋಡ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸರಿ ಟೆಸ್ಟ್ ಆಯಿತು, ಆಮೇಲೆ ಮೆಡಿಸಿನ್ ಆಯಿತು, ಆಂಟಿಬಯೋಟಿಕ್ಸ್ ಆಯಿತು, ಆಪರೇಷನ್ ಆಯಿತು, ಇಷ್ಟೇ ಮಾತಾಡೋದು ನಿಮ್ಮ ಹತ್ರ. ಬಟ್ ನಾವು ನೋಡ್ತಾ ಇರ್ತೀವಿ, ಅಲ್ಲಿ ಹೋದರೆ ಅವ್ರು ಏನು ಕೇಳ್ತಾರೋ ಆ ಅಮೌಂಟ್ ಕೊಟ್ಬಿಟ್ಟು ಬರೋದು. ಇಷ್ಟನೋ ಇಷ್ಟನೋ ನಾವು ಕೊಡೋಕೆ ರೆಡಿ ತಯಾರಾಗಿರ್ತೀವಿ. ಇಂಥ ನಾವು ಸಬ್ಜೆಕ್ಟ್ಸ್ ಹೇಳುವಾಗ ಇಂಥ ಸಂಸ್ಥೆಗಳಿಗೆ ಬಂದು ನಮ್ಗೆ ಕೇಳ್ತಾ ಇರ್ತಾರೆ, ತೌಸಂಡ್ ರುಪೀಸಾ ಇದಕ್ಕೂ ಅಂತ ಕೇಳ್ತಾರೆ ಆ ಕ್ವಶನ್. ಅಂದರೆ ಅವ್ರಿಗೆ ಅರ್ಥ ಆಗಲ್ಲ, ಅದು ವ್ಯಾಲ್ಯೂ ಅರ್ಥ ಆಗಲ್ಲ. ಆಯಿತಾ? ಸೊ ಅಲ್ಲಿ ಹೋದರೆ ಏನಂತ ಅವ್ರು ಕೇಳ್ತಾರೆ ಅದೆಲ್ಲ ಕೊಟ್ಬಿಟ್ಟು ನಮ್ಮ ಆರೋಗ್ಯವನ್ನು ಆರೋಗ್ಯವನ್ನು ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬರ್ತೀವಿ ನಾವು. ಅನಾರೋಗ್ಯ ಎತ್ಕೊಂಡು ಬರ್ತೀವಿ. ಆಯಿತಾ? ಹೊಸ ಹೊಸ ಭಯಗಳನ್ನು ಒಳಗಡೆ ಹಾಕ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಸ್ನೇಹಿತರೆ, ನಿಮ್ಗೆ ಏನು ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಅಂದರೆ, ಇಲ್ಲಿ ನಿಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಅಂತರ ವೈದ್ಯರಿದ್ದಾರೆ. ಅವ್ರನ್ನ ಎಬ್ಬಿಸ್ಬೇಕು, ಅವ್ರನ್ನು ಒಂಥರ ಆಕ್ಟಿವೇಟ್ ಮಾಡಬೇಕಂದ್ರೆ ನೀವು ಸಮಯ ಕೊಡಬೇಕು. ಆಯಿತಾ? ನೀವು ಸಮಯ ಕೊಡಿ. ರಿಪೇರ್ ಮೋಡ್ ಅಂತ ಏನು ಹೇಳ್ತೀನಿ ನಾನು, ಅದು ಹೋಗೋಕ್ಕೆ ಸಮಯ ಕೊಡಿ ದೇಹಕ್ಕೆ. ಅದಕ್ಕೆ ದೇವರು ನೈಟ್ ಟೈಮ್ ಏನು ಮಾಡ್ತಾನೆ ಗೊತ್ತಾ? ಎಲ್ಲ ಕತ್ಲೆ ಆದಮೇಲೆ, ಲೈಟ್ ಎಲ್ಲ ಹೋದ್ಮೇಲೆ ನಿಮ್ಮನ್ನು ಮಲಗಿಸ್ತಾನೆ. ಇಲ್ಲಾಂದ್ರೆ ನೀವು ಅದನ್ನೂ ಕೊಡಲ್ಲ ನೀವು. ಅದನ್ನು ಕೆಡಿಸ್ತೀರಂತ ಅವ್ರಿಗೆ ಗೊತ್ತು. ಸೃಷ್ಟಿಕರ್ತ ಹೇಗೆ ಮಾಡಿದಂದ್ರೆ ಅರ್ಧ ಅರ್ಧ ಕತ್ತಲು ಅರ್ಧ ಬೆಳಕು ಮಾಡಿದ್ದಾನೆ. ಇಲ್ಲಾಂದ್ರೆ ನೀವು ಆ ದೇಹವನ್ನು ಬಿಡೋದೇ ಇಲ್ಲ. ಅದನ್ನು ಬೇಕಂದ್ರೆ 1-2 ದಿವಸ ಇಲ್ಲಾಂದ್ರೆ 1 ತಿಂಗಳಲ್ಲಿ ಸಾಯಿಸ್ತೀರಾ ಬೇಕಂದ್ರೆ. ಆಯ್ತಾ? ಅದಕ್ಕೂ ನಾವು ರೆಡಿನೇ. ನಮ್ಗೆ ಏನು ಬೇಕು? ಹೆಚ್ಚು ದುಡ್ಡು ಬೇಕು, ಹೆಚ್ಚು ತಿನ್ನಬೇಕು, ಹೆಚ್ಚು ಇನ್ನೊಬ್ಬರನ್ನು ಹೊಗಳ್ಬೇಕು, ಇಲ್ಲಾಂದ್ರೆ ಹೆಚ್ಚು ಇನ್ನೊಬ್ಬರನ್ನು ಕೆಟ್ಟದಾಗಿ ಮಾತಾಡಬೇಕು. ಇದೇ ನಮ್ಗೆ ಬೇಕಾಗಿರೋದು. ನಮ್ಮ ಮನಸ್ಸು ಅಷ್ಟು ಒಂಥರ ಆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ನಾವು ಮಾಡ್ಕೊಂತೀವಿ. ಅದರಿಂದ ಏನಾಗುತ್ತೆ ಗೊತ್ತಾ? ನಿಮ್ಮ ದೇಹವನ್ನು ಸಾಯಿಸಕ್ಕೂ ರೆಡಿ. ಅದಕ್ಕೋಸ್ಕರ ದೇವರು ಎಲ್ಲ ನೋಡಿ ಸೃಷ್ಟಿಕರ್ತ ಏನು ಮಾಡಿ ಅಂದರೆ ಅರ್ಧ ಮಲಗಿ ಅರ್ಧ ವರ್ಕ್ ಮಾಡಿ ಸಾಕಂತ ಕಲ್ಸ್ಕೊಟ್ಟಿದ್ದಾರೆ. ಪೂರ್ತಿ ಎಚ್ಚರಿಕೆ ಇದ್ರೆ ಈ ಪ್ರಪಂಚ ನಾಶನವಾಗತ್ತೆ. ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ನಾಶನ ಆಗುತ್ತೆ. ಅಟ್ಲೀಸ್ಟ್ ಮಲಗಿದ ಟೈಮಲ್ಲಿ ಏನು ಮಾಡೋದಿಲ್ಲ, ಸುಮ್ಮನೆ ಅಲ್ಲಿ ಬಿದ್ದಿರ್ತಾನೆ. ಅದಕ್ಕೋಸ್ಕರ ಏನು ಮಾಡಿದೆ, ಈ ನೈಟು ಅರ್ಧ ದಿವಸ ಅಂದರೆ ಅರ್ಧ ತಾಸುಗಳು ನೈಟ್ ಇದೆಲ್ಲ, ಆ ನೈಟು ಮೆಲಟೋನಿನ್ ಅಂತ ಒಂದು ಅದ್ಭುತವಾದ ಮಿರಾಕಲ್ ಮಾಲಿಕ್ಯೂಲ್ನ ಕಲಿಸಿ ಎಲ್ಲ ವ್ಯವಸ್ಥೆಯನ್ನು ಮಲಗಿಸ್ತಾನೆ, ಜೋಪಾನವಾಗಿ ಮಲಗಿಸ್ತಾನೆ. ಅವಾಗ ನಾವೇನು ಮಾಡ್ತೀವಿ, ಒಂಥರ ಮಲಗಿರ್ತೀವಲ್ಲ, ಅವಾಗ ಆ ರಿಪೇರ್ ಹೋಗ್ಬಿಡ್ತದೆ. ನಿಮ್ಮ ಪ್ರಾಣಶಕ್ತಿ ಎಲ್ಲ ಆ ರಿಪೇರ್ ಹೋಗಿ ಎಲ್ಲೆಲ್ಲಿ ಕಸು ಇದೆಯೋ, ಎಲ್ಲೆಲ್ಲಿ ಟಾಕ್ಸಿನ್ಸ್ ಇದೆಯೋ ಎಲ್ಲಾನು ಬ್ಲಡ್ಡಿಂದ ಆಚೆ ಕಡೆ ಕಲಿಸ್ತಾನೇ ಇರ್ತದೆ. ಅದನ್ನು ಇತ್ತೀಚಿನ ಕಾಲದಲ್ಲಿ ಅದನ್ನು ಕೆಡ್ಸ್ಕೊಂಡಿದ್ವಿ ನಾವು. ಲೈಟ್ಗಳು ಹಾಕಿ, ದೊಡ್ಡ ದೊಡ್ಡ ಲೈಟ್ಗಳು ಹಾಕಿ ನೈಟೆಲ್ಲ ಎದ್ದು ನೈಟೆಲ್ಲ ಹೇಳಿರ್ತೀವಿ. ಆಯಿತಾ? ನಿದ್ದೆ ಸರಿಯಾಗಿ ಮಾಡಲ್ಲ, ಸ್ಕ್ರೀನ್ಗಳು ನೋಡಿ 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 ಅದು ಮಾಡಿರ್ತೀವಿ.
ಆಯ್ತಾ. ಕೆಲಸ ಮಾಡ್ಕೊಳಕ್ಕೆ ಕೆಲಸದಲ್ಲೇ ತೊಡಗಿಸ್ಕೊಂಡು, ಆಯ್ತಾ. ಈ ರೀತಿಯಲ್ಲಿ ತುಂಬಾ ಜನ 12 ಗಂಟೆ 1 ಗಂಟೆವರೆಗೂ ಸ್ಕ್ರೀನಲ್ಲಿ ನೋಡ್ತಾ ಇರೋದು, ಇದೆಲ್ಲ ಆಗಿ ಆಗಿ ಏನಾಗತ್ತಂದ್ರೆ ಅಲ್ಲಿ ಈ ಮೆಲಟೋನ್ ಅಂತ ಒಂದು ಮಾಲಿಕ್ಯೂಲ್ ಬರೋದಿಲ್ಲ, ನಿಮ್ಮನ್ನು ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ. ನಿದ್ದೆ ನೀವು ಯಾವಾಗ ಬಂದಿಲ್ಲೋ ನೀವು ರಿಪೇರ್ ಮಾಡೋಕೆ ಹೋಗೋದಿಲ್ಲ, ರಿಪೇರ್ ಮಾಡೋಕೆ ಯಾವಾಗ ಹೋಗೋದಿಲ್ಲೋ ನಿಮ್ಮ ಟಾಕ್ಸಿನ್ಸು ಆಚೆ ಕಡೆ ಕಳಿಸೋದಿಲ್ಲ. ಆಚೆ ಕಡೆ ಕಳಿಸೋದಿಲ್ಲ ಅಂದ್ರೆ ನಿಮ್ಮ ವ್ಯಾಧಿಗಳು ಇನ್ನೂ ಹೆಚ್ಚಾಗ್ತಾ ಇರ್ತದೆ, ನೀವು ವ್ಯಾಧಿಗಳಲ್ಲೇ ವ್ಯಾಧಿ ಒಳಗಡೆ ಇರ್ತೀರ, ವ್ಯಾಧಿಯಿಂದ ಆಚೆ ಕಡೆ ಬರೋದಿಲ್ಲ. ಇಂಥ ಪ್ರಕ್ರಿಯೆ ನಡೀತದೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಇದು ಹೇಳ್ತಾ ಹೋದ್ರೆ ಇದ್ರ ಬಗ್ಗೆ ಎಷ್ಟೋ ಮಾಹಿತಿ ಇದೆ ಹೇಳೋದು, ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ನಮ್ಮ ಒಳಗಡೆ ನಡೆಯುವಂಥ ಈ ಪ್ರಕ್ರಿಯೆನೇ ಆಟೋಫ್ಯಾಗಿ. ಇದನ್ನು ಆಕ್ಟಿವೇಟ್ ಮಾಡಕ್ಕೆ ನಾವೆಲ್ಲ ಅಂತ ನೋಡಿ, ಈ ಆಟೋಫ್ಯಾಗಿ ಮಾಡಕ್ಕೆ ನಾವೇನಂತ ಕರಿತೀವಿ, ನಾವು ಇಡೀ ದಿವಸ ಉಪವಾಸ ಇರಬೇಕಂತ ಏನಿಲ್ಲ ಅವಶ್ಯಕತೆ, ಇದ್ರೇ ಇರ್ಬೋದು, ಅದನ್ನು ಮಾಡ್ಕೊಳ್ಳಿ ಬೇಕಂತ, ಆಯ್ತಾ. ಉಪವಾಸ ನೀರಿಂದ, ಉಪವಾಸ ಜ್ಯೂಸಿಂದ, ಉಪವಾಸ ಹಣ್ಣುಗಳಿಂದ, ಉಪವಾಸ ನೀರು, ಏನು ನಿಮ್ಮಿಷ್ಟ, ಏನು ಮಾಡ್ಕೊತೀರ ಮಾಡ್ಕೊಳ್ಳಿ. ಅದು ಒಂದು ದಿವಸ ಮಾಡ್ಕೊತೀರ ಮಾಡ್ಕೊಳ್ಳಿ. ಒಂದು ವಾರ ನಾನು ಬರೀ ನೀರು, ನಿಂಬೆಹಣ್ಣು, ಜ್ಯೂಸು ಅದರಿಂದ ಇರ್ತೀನಿ ಅಂದರೆ ಇರ್ಬೋದು, ತೊಂದರೆ ಇಲ್ಲ. ಪ್ರತಿಯೊಂದು ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮಲ್ಲಿರುವಂಥ ಆ ಕಸುವನ್ನು ಆಚೆ ಕಡೆ ಕಲ್ಸಕ್ಕೇ ಅಷ್ಟೇ. ಆದರೆ ನೀವು ತಿನ್ನೋದು ತಿಂತಾ ಇರಬೇಕು, ತಿನ್ನಬೇಕು, ಬಟ್ ನೈಟು ಒಂದು ಸಮಯ ಇಟ್ಕೊಂಡು ಆ ಸಮಯ ಕಟ್ ಮಾಡಿಬಿಟ್ಟು ಅಲ್ಲಿಂದ ನಿಮ್ಮ ದೇಹ ಪೂರ್ತಿ ವಿಶ್ರಾಂತಿ ಕೊಟ್ಬಿಡಿ. ಒಳ್ಳೆ ನಿದ್ದೆದಲ್ಲಿ ಒಳ್ಳೆ ಅಂದರೆ ಒಳ್ಳೆ ನಿದ್ದೆ ಮಾಡುವಾಗ ಆ ಸಮಯದಿಂದ ಆಚೆ ಕಡೆ ಇನ್ನೇನು ತಿಂದಿಲ್ಲ ಅಂದರೆ ಅವಾಗ ಆಟೋಮೆಟಿಕ್ ಆಗಿ ನೀವು ರಿಪೇರಿಂಗ್ ಮೋಡ್ಗೆ ಹೋಗ್ಬಿಡ್ತೀರ. ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ನಾವು. ಅದು ಫಾಸ್ಟಿಂಗ್ ಅಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮಧ್ಯಂತರ ಉಪವಾಸ ಆಗಿದೆ. ಅದು ಸಾಕು. ಅದು ಪ್ರತಿದಿನ ಮಾಡ್ತಾ ಇದ್ರು ನೀವು ಆರೋಗ್ಯವಂತವಾಗಿರ್ತೀರಿ. ಅದಕ್ಕೆ ನಾನು ಯಾವ ಡಾಕ್ಟರ್ ಹತ್ರ ನಾನು ಹೋಗೋದಿಲ್ಲ, ಯಾಕಂದ್ರೆ ನನಗೆ ಬೇಕಾಗಿಲ್ಲ. ನನ್ನ ಒಳಗಡೆ ಇರುವಂಥ ಅಂತರ್ವೈದ್ಯರು ಪ್ರತಿನಿತ್ಯ ಪ್ರತಿನಿತ್ಯ ಉಪಯೋಗಿಸ್ಕೊತೀನಿ ಅಷ್ಟೇ ಬೇಕಾಗಿರೋದು. ಪ್ರತಿಯೊಬ್ಬರು ಅವರು ಒಳಗಡೆ ಇರುವಂಥ ಈ ಅಂತರ ವೈದ್ಯರನ್ನು, ನಿಮ್ಮ ಪ್ರಾಣಶಕ್ತಿಯೇ ನಿಮ್ಮ ಅಂತರ ವೈದ್ಯ, ನಿಮ್ಮ ಇಮ್ಯುನಿಟಿ ಸಿಸ್ಟಮೇ ನಿಮ್ಮ ಅಂತರ ವೈದ್ಯ ಆಗಿರುವಂಥದ್ದು. ಪ್ರತಿನಿತ್ಯ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ಸಾಕಲ್ಲ. ಆಯಾಗಿ ನಿಮ್ಮ ದೇಹವನ್ನು ಮಲಗಿಸಿ, ತೊಂದರೆ ಇಲ್ಲ. ನಿಮ್ಮ ಒಳಗಡೆ ಇರುವಂಥ ಅಂತರ ವೈದ್ಯರು ಅವನ ಕೆಲಸ ಮಾಡ್ತಾನೆ ಇರ್ತಾನೆ, ಇಡೀ ನೈಟ್ ಮಾಡ್ತಾನೆ, ಬೆಳಗ್ಗೆಲ್ಲ ರೆಡಿ ಇರ್ತಾನೆ, ಮತ್ತೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾನೆ, ತಗೋಲಪ್ಪ ನಿಮ್ಮ ದೇಹ ನೀವೇನೋ ಮಾಡ್ಕೊಳ್ಳಿ ಹೋಗಿ ಅಂತ. ಅದು ಅವರು ಅಷ್ಟುವರೆಗೂ ನಿಮ್ಗೆ ಕೊಡಲ್ಲ ಅವರು, ನೀವು ನಿದ್ದೆಯಲ್ಲೇ ಇರಬೇಕು. ನೀವೇನಾದ್ರು ಕೆಡಿಸಿದ್ರ ಆ ನಿದ್ದೆಯನ್ನು, ಅವ್ರು ಮಾಡೋ ಕೆಲಸವನ್ನು, ಗ್ಯಾರಂಟಿ ನಿಮಗೆ ರೋಗ. ಆ ಕೆಡ್ಸಕ್ಕೆ ನಮ್ಮ ಮನಸ್ಸಿದೆಲ್ಲ ಯಾವಾಗಲೂ ರೆಡಿ ಇರ್ತದೆ, ನಮ್ಮ ಮನಸ್ಸು ಕೆಡ್ಸಕ್ಕೆ. ಕೆಡಿಸ್ತೀವಿ, ನಿದ್ದೆ ಹೋಯ್ತು, ನಿದ್ದೆ ಆಗಿಲ್ಲ ಅಂದರೆ ರಿಪೇರ್ ಆಗಿಲ್ಲ, ರಿಪೇರ್ ಆಗಿಲ್ಲ ಅಂದರೆ ರೋಗ ಬಂತು, ನನಗೆ ಡಯಾಬಿಟಿಸ್ ಬಂತು, ನನಗೆ ಬಿ ಪಿ ಬಂತು, ಏನೇನೋ ಹೇಳ್ತಾ ಇರ್ತೀವಿ. ಎಲ್ಲ ರೋಗಗಳಿಗೆ ಅದೇ ಕಾರಣ, ಇನ್ಯಾವ ಕಾರಣ ಇದೆ? ಯಾರು ಕಾರಣ ಅಲ್ಲ. ನಮ್ಮ ಒಳಗಡೆ ಇರುವಂಥ ಅಂತರ ವೈದ್ಯರು ಕೆಲಸ ಮಾಡಿಲ್ಲ ನೈಟ್ ಎಲ್ಲ, ಅವನು ನಾವು ಡಿಸ್ಟರ್ಬ್ ಮಾಡಿಬಿಟ್ಟಿದ್ವಿ. ಯಾಕೆ? ಲೇಟ್ ನೈಟ್ ಈಟಿಂಗು, 12ವರೆಗೆ ತಿನ್ನೋದು, 11 ಗಂಟೆವರೆಗೆ ತಿನ್ನೋದು, ಮಲಗಿಲ್ಲ, 10 ಗಂಟೆ 12 ಗಂಟೆವರೆಗೂ ಮಲಗಿಲ್ಲ. ಇಷ್ಟೆಲ್ಲ ನೀವು ಮಾಡುವಾಗ ನಿಮ್ಮ ಅಂತರ ವೈದ್ಯರು ಹೇಗೆ ಕೆಲಸ ಮಾಡ್ತಾನೆ? ಕ್ಯಾನ್ಸರನ್ನು ಕ್ಯಾನ್ಸರನ್ನು ನಾನು ಹೇಳ್ತಾ ಇದ್ದೀನಿ, ಆಟೋಫ್ಯಾಗಿಂದ ಕ್ಯೂರ್ ಮಾಡಿದ್ದಾರೆ. ಬರೀ ಆಟೋಫ್ಯಾಗಿ ಅಂದರೆ ಈ ಆಟೋಫ್ಯಾಗಿ ಅಂತ ನಾನು ಏನು ಹೇಳ್ತಾ ಇದ್ದೀನೋ, ನೈಟು ಆಗುವಂಥ ಹೀಲಿಂಗ್ ಪ್ರಾಸೆಸ್ಸಿಂದ, ಮೆಲಟೋನಿನ್ ಉತ್ಪನ್ನ ಆಗಿದ ಮೇಲೆ ಆಗುವಂಥ ಹೀಲಿಂಗ್ ಪ್ರಾಸೆಸ್ಸಿಂದ ಕ್ಯಾನ್ಸರನ್ನು ಹೋಗಲಾಡಿಸಿದ್ದಾರೆ. ಅದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿಲ್ಲ. ಕ್ಯಾನ್ಸರ್ ಸೆಲ್ಸ್ ಅನ್ನು ದೇಹ ತಿನ್ಬಿಡ್ತದೆ, ಖಂಡಿತ ತಿನ್ಬಿಡ್ತದೆ. ಅವಾಗ ಕ್ಯಾನ್ಸರಿಂದ ಆಚೆ ಕಡೆ ಬರ್ತೀರಾ. ಇನ್ನೂ ಶಿವಂಬ ಅಳವಡಿಸ್ಕೊಂಡ್ರೆ ಇನ್ನೂ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಕಲಿಸ್ಬೋದು, ಆಯ್ತಾ. ಆ ರೀತಿಯಲ್ಲಿ ಆಗುವಾಗ ಸ್ನೇಹಿತರೆ, ಇಂಥ ಅದ್ಭುತವಾದ ಈ ಚಿಕಿತ್ಸವನ್ನು, ಈ ಆಟೋಫ್ಯಾಗಿ ಅಂತ ಈ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ಇದನ್ನು ಆಕ್ಟಿವೇಟ್ ಮಾಡಿಕೊಳ್ಳಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾವೀಗ ಮುಕ್ತಾಯ ಮಾಡೋಣ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಥ್ಯಾಂಕ್ ಯು, ಧನ್ಯವಾದ.